ಸೊ ಇಲ್ಲಿ ನೋಡ್ರಿ, ಮೇನ್ ಇಂಪಾರ್ಟೆಂಟ್ ಏನಂತಂದ್ ಹೇಳಿದ್ರ 1800 ನಾ ನಿಮ್ಗೆಲ್ಲ ಸ್ಟೋರಿ ಹೇಳಿದೇನಲ್ಲ, ಹೆಂಗ ಬ್ರಿಟಿಷರು ಯಾವ ತರ ಬಂದ್ರು. ಸೊ ಬ್ರಿಟಿಷರು ಬಂದ ನಂತರ ಏನ್ ಮಾಡ್ತಾರ ಅಂತಂದ್ ಹೇಳಿದ್ರ 1600ರಲ್ಲಿ ಅವ್ರು ಏನ್ ಮಾಡ್ತಾರ ಅಂದ್ರೆ ಈಸ್ಟ್ ಇಂಡಿಯಾ ಕಂಪನಿ ಅಂತಂದ್ ಹೇಳಿ ಸ್ಟಾರ್ಟ್ ಮಾಡ್ತಾರೆ. ಈಸ್ಟ್ ಇಂಡಿಯಾ ಕಂಪನಿ ಇದೊಂದ್ ಏನಂತಂದ್ ಹೇಳಿದ್ರೆ ವ್ಯಾಪಾರ ಮಾಡಕ್ ಒಂದ್ ಕಂಪನಿ ಅಂತಂದ್ ಹೇಳಿ ತಯಾರು ಮಾಡ್ತಾರೆ, ಈಸ್ಟ್ ಇಂಡಿಯಾ ಕಂಪನಿ. ಇವ್ರಿಗೆ ಬಂದ ನಂತರ ಇಲ್ಲಿ ಪರ್ಮಿಷನ್ ಬೇಕಲ್ಲ, ಪರ್ಮಿಷನ್ ಬೇಕಾದ ತಕ್ಷಣ ಏನಾಗತ್ತಂದ್ರ ಯಾವಾಗ ಅಂತಂದ್ ಹೇಳಿದ್ರ 1609ರಲ್ಲಿ ಕ್ಯಾಪ್ಟನ್ ಹಾಕಿನ್ಸ್ ಅಂತಂದ್ ಹೇಳಿ ಬರ್ತಾರೆ. ಯಾರಂತಂದ್ ಹೇಳಿದ್ರೆ ಕ್ಯಾಪ್ಟನ್ ವಿಲಿಯಂ ಅಂತಂದ್ ಬರ್ತಾರೆ. ಸಾರಿ, ಹಾಕಿನ್ಸ್ ಅಲ್ಲ, ಕ್ಯಾಪ್ಟನ್ ವಿಲಿಯಂ ಅಂತಂದ್ ಹೇಳಿ ಬರ್ತಾರೆ. ಇವ್ರಿಗೆ ಪರ್ಮಿಷನ್ ಕೊಡಂಗಿಲ್ಲ. ಯಾವಾಗ ಈ ಆಳ್ವಿಕೆಯನ್ನ ಯಾರು ಮಾಡ್ತಿದ್ರು ಅಂತಂದ್ ಹೇಳಿದ್ರೆ ಜಹಾಂಗೀರ್ ಮಾಡ್ತಿದ್ದ. ಆ ಟೈಮಲ್ಲಿ ಜಹಾಂಗೀರ್ ಇದ್ದವೇನಂತಂದ್ ಹೇಳಿದ್ರೆ ಭಾರತದ ಆಳ್ವಿಕೆಯನ್ನ ಮಾಡ್ತಿದ್ದ, ಇವ್ ಕೊಡಂಗಿಲ್ಲ. ಅದಾದ ನಂತರ ನೆಕ್ಸ್ಟ್ 1615ರಲ್ಲಿ ಮತ್ತೊಬ್ಬನ್ ಬರ್ತಾರ, ಸರ್ ಥಾಮಸ್ ರೋ ಅಂತಂದ್ ಹೇಳ್ಬಿಟ್ಟು. ಯಾರು ಬರ್ತಾರ? ಸರ್ ಥಾಮಸ್ ರೋ ಅಂತಂದ್ ಹೇಳಿ ಒಬ್ಬ ವ್ಯಕ್ತಿ ಬರ್ತಾನ. ಇವನ್ ಪರ್ಮಿಷನ್ ತಗೊಂತಾನ. ಇಲ್ಲಿ ನೋಡ್ರಿ, 1615ರಲ್ಲಿ ಸರ್ ಥಾಮಸ್ ರೋ ಬರ್ತಾನ. ಅವ್ರಿಗೆ ಏನ್ ಮಾಡ್ತಾರ ಅಂತಂದ್ ಹೇಳಿದ್ರೆ ಒಂದ್ ಪ್ಲೇಸ್ ಅಲ್ಲಿ ಪರ್ಮಿಷನ್ ಕೊಡ್ತಾರ. ನಾವು ಸೂರತ್ ಅಂತಂದ್ ಹೇಳ್ತೀವಿ. ಸೊ ಈ ಪ್ರದೇಶದಲ್ಲಿ ಏನಂತಂದ್ ಹೇಳಿದ್ರೆ ಗುಜರಾತಿನ ಸೂರತ್ ಅಲ್ಲಿ ಫಸ್ಟ್ ಟೈಮ್ ಏನಂತಂದ್ ಹೇಳಿದ್ರೆ ಸೂರತ್ ಅಲ್ಲಿ ಪರ್ಮಿಷನ್ ಸಿಗುತ್ತಾ. ಅಲ್ಲಿ ಏನ್ ಮಾಡ್ತಾರ ಅಂದ್ರೆ ಒಂದು ವ್ಯಾಪಾರ ಕೇಂದ್ರವನ್ನ ಸ್ಥಾಪನೆ ಮಾಡ್ತಾರ. 1615ರಲ್ಲಿ ಯಾರಂತಂದ್ ಹೇಳಿದ್ರೆ ಜಹಾಂಗೀರ್ ಕೊಡ್ತಾನ, ಅಕ್ಬರ್ ಇರಂಗಿಲ್ಲ ಅಲ್ಲಿ. ಆ ಟೈಮಲ್ಲಿ ಏನಂತಂದ್ ಹೇಳಿದ್ರೆ ಅಕ್ಬರ್ನ ಆಳ್ವಿಕೆ ಇರಂಗಿಲ್ಲ, ಅವನ ಮಗ ಜಹಾಂಗೀರ್ ಆಳ್ವಿಕೆ ನಡೆಸ್ತಾ ಇರ್ತಾನ. ಕ್ಲಿಯರ್ ಆಗಿ ನೆನ್ಪಿಟ್ಕೊಡ್ರಿ, ಅಕ್ಬರ್ ಅಲ್ಲ, ಜಹಾಂಗೀರ್ ಅಷ್ಟೇ. ಸೊ ಇವ್ರು ಪರ್ಮಿಷನ್ ತಗೊಂತಾರ. ಪರ್ಮಿಷನ್ ತಗೊಂಡ್ ಏನಂತಂದ್ ಹೇಳಿದ್ರೆ ಎಲ್ಲಾ ಕಡೆಗೆ, ತುಂಬಾ ಕಡೆಗೆ ಏನ್ ಮಾಡ್ತಾರ ಅಂತಂದ್ ಹೇಳಿದ್ರೆ ವ್ಯಾಪಾರ ಕೇಂದ್ರಗಳನ್ನ ಸ್ಟಾರ್ಟ್ ಮಾಡ್ತಾರ. ಆಮೇಲೆ ಅವ್ರಿಗೆ ಏನಾಗತ್ತ ಅಂತಂದ್ ಹೇಳಿದ್ರೆ ಒಂಥರ ಆ ಆಡಳಿತ ನಡ್ಸೋಲ್ಲ ಅಂತಂದ್ ಹೇಳಿ ಅವ್ರಿಗೆ ಒಂದ್ ಸ್ವಲ್ಪ ಏನಂತಂದ್ ಹೇಳಿದ್ರೆ ತಲೆಗ್ ತುಂಬುತ್ತ. ಆಮೇಲೆ ಅವ್ರ ಏನ್ ಮಾಡ್ತಾರ ಅಂತಂದ್ ಹೇಳಿದ್ರೆ ಆಡಳಿತ ನಡ್ಸಾಕ್ ಹೆಂಗ್ ಅಂತಂದ್ ಹೇಳಿದ್ರೆ, ಈಗ ಇಬ್ರು ಮಂದಿ ರಾಜರ್ ಎಲ್ರು ಜಗಾಡಕತ್ರ ಅಂತಂದ್ ಹೇಳಿದ್ರೆ ಒಬ್ಬಗ್ ಸಪೋರ್ಟ್ ಮಾಡೋದು. ಅವಾಗ ಏನಾಗತ್ತ, ಸೊ ಇವ್ನ್ ಸೋತೋಗ್ತಾನ, ಇನ್ನೊಬ್ನ ಏನಿರ್ತಾರಲ್ಲ ಅವಾಗ ಅವ್ನ್ ಕಂಡೀಷನ್ ಹಾಕೋದು ಅವ್ನ್ಗೆ. ಸೊ ಈ ತರ ಕಂಡೀಷನ್ಸ್ ಗಳಿದಾವ ಅಂತಂದ್ ಹೇಳಿ ಇಡೀ ಭಾರತವನ್ನ ಏನ್ ಮಾಡ್ತಾರ ಅಂತಂದ್ ಹೇಳಿದ್ರೆ ಕಬಳಿಸ್ಕೊಂತಾರ. ಸ್ಟಾರ್ಟ್ ಮಾಡಿದ್ ಎಲ್ಲಿಂದ ಅಂತಂದ್ ಹೇಳಿದ್ರ 1757ರ ಪ್ಲಾಸಿ ಕದನದಿಂದ ಅವ್ರ ಏನ್ ಮಾಡ್ತಾರ ಅಂತಂದ್ ಹೇಳಿದ್ರ ಅವರ ಆಡಳಿತವನ್ನ ಸ್ಟಾರ್ಟ್ ಮಾಡ್ತಾರ. ಅಂದ್ರೆ ಹಸ್ತಕ್ಷೇಪ ಮಾಡಕ್ ಸ್ಟಾರ್ಟ್ ಮಾಡ್ತಾರ. ಭಾರತದ ಆಳ್ವಿಕೆಯಲ್ಲಿ ಹಸ್ತಕ್ಷೇಪ ಎಲ್ಲಿಂದ? 1757 ಪ್ಲಾಸಿ ಕದನದಿಂದ. ಇಲ್ಲಿ ಸಿರಾಜುದ್ದೌಲ್ ಅಂತ ಇರ್ತಾನಲ್ಲ, ಸಿರಾಜುದ್ದೌಲ್ ಬಂಗಾಳದ ನವಾಬ, ಅವನನ್ನ ಕೊಂದ್ ಬಿಡ್ತಾರ. ಆಮೇಲೆ 1760ರಲ್ಲಿ ವಾಂಡಿ ವಾಶ್ ಕದನ ಅಂತಂದ್ ಹೇಳಿ ಬರುತ್ತೆ. ವಾಂಡಿ ವಾಶ್ ಕದನ ಏನ್ ಮಾಡತ್ತಂತಂದ್ ಹೇಳಿದ್ರ ಫ್ರೆಂಚರ್ನ ಹೊರಗಾಕತ್ತ. ಫ್ರೆಂಚರ ಜೊತೆ ಯುದ್ಧ ಮಾಡ್ತಾರ. 1760ರಲ್ಲಿ ಫ್ರೆಂಚರ ಜೊತೆ ಯುದ್ಧ ಮಾಡ್ಬಿಟ್ಟು ಫ್ರೆಂಚರ್ನ ಭಾರತದಿಂದ ಹೊರಗಾಕ್ಬಿಡ್ತಾರೆ. ಇನ್ಯಾರಿಗೂ ಕಾಂಪಿಟೇಷನ್ ಇಲ್ಲ. ಅದಾದ ನಂತರ ನೆಕ್ಸ್ಟ್ ಈ ಸೇಡ್ ತೀರ್ಸ್ಕೊಳಕ್, ಪ್ಲಾಸಿ ಕದನ ಆಗಿರತ್ತ, ಸೇಡ್ ತೀರ್ಸ್ಕೊಳಕ 1764ರಲ್ಲಿ ಯಾರ್ಯಾರು ಕೂಡ್ತಾರಪ್ಪ ಅಂತಂದ್ ಹೇಳಿದ್ರ, ಒಬ್ಬನ ಯಾರಂತಂದ್ ಹೇಳಿದ್ರ ಮೀರ್ ಕಾಸಿಮು, ಇನ್ನೊಬ್ನ ಯಾರಂತಂದ್ ಹೇಳಿದ್ರೆ ಎರಡನೇ ಶಾ ಆಲಮ್, ಮೊಘಲರದೊಳೆ ಎರಡನೇ ಶಾ ಆಲಮ್. ಅದಾದ ನಂತರ ಸೂಜಾ ಉದ್ದೌಲ್. ಈ ಮೂರು ಜನ ಏನಪ್ಪಾ ಅಂತಂದ್ ಹೇಳಿದ್ರ, ಸೂಜಾ ಉದ್ದೌಲ್ ಇವ್ರ ಮೂರು ಜನ ಏನಂತಂದ್ ಹೇಳಿದ್ರೆ ಸುಲ್ತಾನರು, ಮುಸ್ಲಿಂ ಸುಲ್ತಾನ್ ಸೇರ್ಬಿಟ್ಟು ಒಂದ್ ದೊಡ್ಡ ಸೈನ್ಯವನ್ನ ಕಟ್ತಾರ, ಬ್ರಿಟಿಷರ ಜೊತೆ ಯುದ್ಧ ಮಾಡ್ತಾರ. ಬಟ್ ಅವ್ರು ಇದ್ರಲ್ಲೂ ಸೋಲನ್ನ ಅನುಭವಿಸ್ತಾರ. ಅವಾಗ ಟೋಟಲ್ ಆಗಿ ಏನಾಗತ್ತೆ, ಇಡೀ ಇಷ್ಟು ಭಾರತ ನೋಡ್ರಿ, ಎಲ್ಲಿಂದ ಅಂತಂದ್ ಹೇಳಿದ್ರೆ ಇಲ್ಲಿ ಏನಿರ್ತಾ ಅಂತಂದ್ ಹೇಳಿದ್ರೆ ಸೂಜಾ ಉದ್ದೌಲ್ ಇರ್ತಾನ. ಇಲ್ಲಿ ಏನಿರ್ತಾ ಅಂತಂದ್ ಹೇಳಿದ್ರೆ ಸೂಜಾ ಉದ್ದೌಲ್. ಇಲ್ಲಿ ಯಾರಪ್ಪ ಅಂತಂದ್ ಹೇಳಿದ್ರೆ ಮೀರ್ ಕಾಸಿಮು. ಇಲ್ಲಿ ಸೂಜಾ ಉದ್ದೌಲು, ಇಲ್ಲಿ ಮೀರ್ ಕಾಸಿಮು. ಅದಾದ ನಂತರ ಈ ಪ್ರದೇಶವನ್ನ ಯಾರ ಆಳ್ವಿಕೆ ನಡೆಸ್ತಾ ಇರ್ತಾರ ಅಂತಂದ್ ಹೇಳಿದ್ರೆ ಎರಡನೇ ಶಾ ಆಲಂ. ಇವ್ರು ಮೂರು ಜನ ಸೇರಿ ಯುದ್ಧ ಮಾಡ್ತಾರ. ಬಟ್ ಆದ್ರೆ ಆ ಯುದ್ಧದಲ್ಲಿ ಕಂಪ್ಲೀಟ್ ಆಗಿ ಸೋತೋಗ್ತಾರ. ಅವಾಗ ಏನಾಗತ್ತೆ, ಈ ಪ್ರದೇಶವೆಲ್ಲ ಬ್ರಿಟಿಷರ ಆಳ್ವಿಕೆಗೆ ಸೇರ್ಪಡತ್ತ. ಅವಾಗ ಅವರು 1765ರಲ್ಲಿ ಎರಡನೇ ಶಾ ಆಲಂ ಜೊತೆಗೆ, ಅದಾದ ನಂತರ ಶೂಜಾ ಉದ್ದೌಲ್ ಜೊತೆಗೆ ಏನ್ ಮಾಡ್ತಾರ ಅಂತಂದ್ ಹೇಳಿದ್ರೆ ಒಂದು ಒಪ್ಪಂದ ಮಾಡ್ಕೊಂತಾರ, ಅಲಹಾಬಾದ್ ಒಪ್ಪಂದ ಅಂತಂದ್ ಹೇಳ್ತೀವಿ. ಅಲಹಾಬಾದ್ ಒಪ್ಪಂದವನ್ನ 1765 ಮಾಡ್ಕೊಂತಾರ. ಇದೇ ಟೈಮ್ ಅಲ್ಲಿ ಮತ್ತೊಂದು ತಗೊಂಡ್ಬರ್ತಾರ, ದ್ವಿಮುಖ ಸರ್ಕಾರ ಪದ್ಧತಿಯನ್ನ ಜಾರಿಗೆ ತಗೊಂಡ್ ಬರ್ತಾರ. ಈ ದ್ವಿಮುಖ ಸರ್ಕಾರ ಪದ್ಧತಿ ಅಂತಂದ್ ಹೇಳಿದ್ರೆ ಏನಂತಂದ್ ಹೇಳಿದ್ರೆ, ನಮ್ಮ ರಾಜರು ಏನಿರ್ತಾರಲ್ಲ ಅವರು ನ್ಯಾಯವನ್ನ ಒದಗಿಸೋದು. ಸೊ ಓನ್ಲಿ ನ್ಯಾಯವನ್ನ ಒದಗಿಸೋದು. ಅದಾದ ನಂತರ ಟ್ಯಾಕ್ಸ್ ಏನಿರುತ್ತಲ್ಲ, ಟ್ಯಾಕ್ಸ್ ಎಲ್ಲ ಯಾರು ಕಲೆಕ್ಟ್ ಮಾಡೋದು ಅಂತಂದ್ ಹೇಳಿದ್ರೆ ಬ್ರಿಟಿಷರು ಕಲೆಕ್ಟ್ ಮಾಡೋದು. ಕ್ಲಿಯರ್ ಆಗಿ ನೆನ್ಪಿಟ್ಕೊಡ್ರಿ. ದ್ವಿಮುಖ ಸರ್ಕಾರ ಪದ್ಧತಿ ಹೆಂಗ್ ಜಾರಿ ತಗೊಂಡ್ಬರ್ತಾ ಅಂತಂದ್ ಹೇಳಿದ್ರೆ, ನೀನ ರಾಜ ಆಗಿರ್ಬೇಕು, ನಾವ್ ರಾಜ ಆಗಿರಂಗಿಲ್ಲ. ಬಟ್ ಅದ್ರ ನಾವು ಟ್ಯಾಕ್ಸ್ ಅಷ್ಟ ಕಲೆಕ್ಟ್ ಮಾಡ್ತೇವೆ, ದುಡ್ಡು ಅಷ್ಟ ಕಲೆಕ್ಟ್ ಮಾಡ್ತೀವಿ. ನೀ ಏನದಿಲ್ಲ ರಾಜ, ನೀ ರಾಜ ಆಗಿರು, ನೀ ನ್ಯಾಯವನ್ನ ಒದಗಿಸ್ಕೊಡು ಅಂತಂದ್ ಹೇಳಿ ಈ ತರ. ಅಲ್ಲಿ ದುಡ್ಡೇ ಇರ್ಲಿಲ್ಲ ಅಂತಂದ್ ಹೇಳಿದ್ರೆ ಅವ್ ಹೆಂಗ ಆಳ್ವಿಕೆ ನಡೆಸವ. ಅದಾದ ನಂತರ ಕೆಲವು ದಿನ ಆದ ನಂತರ ನೀವ ನೋಡ್ಕೊಳ ಅಂತಂದ್ ಹೇಳಿ ಅವ್ನ್ ಬಿಟ್ಬಿಡ್ತಾನ. ಸೊ ಆತರ ಬಿಟ್ ನಂತರ ಆ ರಾಜಾಗೆ ಏನ್ ಕೊಡ್ತಿದ್ರು, ಪೆನ್ಷನ್ ಕೊಡಕ್ ಸ್ಟಾರ್ಟ್ ಮಾಡ್ತಿದ್ರು. ಅದೇ ಪೆನ್ಷನ್ ಏನಂತಂದ್ರೆ ಇಸ್ಕೊಳಕ ರಾಜಾರಾಮ್ ಮೋಹನ್ ರಾಯ್ ಇದಕ್ ಹೋಗಿದ್ದ, ಇಂಗ್ಲೆಂಡ್ ಹೋಗಿದ್ದ, ಗೊತ್ತಿದ್ದಲ್ಲ ನಿಮ್ಗೆ, ನಿನ್ನೆ ಹೇಳಿದ್ದ ನಾನು. ಸೊ ಈ ತರ ಒಂದ್ ಏನಂತಂದ್ ಹೇಳಿದ್ರೆ ಸಿಸ್ಟಮ್ ಬರುತ್ತಾ, ಇಡೀ ನಮ್ಮ ಭಾರತ ದೇಶವನ್ನ ಆಳ್ವಿಕೆ ಮಾಡಕ್ ಸ್ಟಾರ್ಟ್ ಮಾಡ್ತಾರ. ನೋಡ್ರಿ,
ಪ್ಲಾಸಿ ಕದನದಲ್ಲಿ ಈ ಪ್ರದೇಶವನ್ನು ವಶಪಡ್ಕೊಳ್ತಾರ. ಅದಾದ ನಂತರ ನೆಕ್ಸ್ಟ್ ಬಕ್ಸಾರ್ ಕದನದಲ್ಲಿ ಈ ಪ್ರದೇಶಗಳನ್ನ ವಶಪಡಿಸ್ಕೊಳ್ತಾರ. ಅದಾದ ನಂತರ ನೆಕ್ಸ್ಟ್ ಆಂಗ್ಲೋ ಮೈಸೂರು ಯುದ್ಧಗಳನ್ನ ಮಾಡ್ಬಿಟ್ಟು ಈ ಪ್ರದೇಶವನ್ನ ವಶಪಡಿಸ್ಕೊಳ್ತಾರ. ಅದಾದ ನಂತರ ಆಂಗ್ಲೋ ಮರಾಠ ಯುದ್ಧಗಳನ್ನ ಮಾಡ್ಬಿಟ್ಟು ಈ ಪ್ರದೇಶಗಳನ್ನ ವಶಪಡಿಸ್ಕೊಳ್ತಾರ. ಅದಾದ ನಂತರ ಈ ಪ್ರದೇಶವನ್ನ ಆಂಗ್ಲೋ ಸಿಖ್ ಯುದ್ಧ ಮಾಡಿ ವಶಪಡಿಸ್ಕೊಳ್ತಾರ. ಇನ್ನೇನ್ ಉಳಿತು, ಎಲ್ಲಾನ ಹೋಯ್ತಲ್ಲ ಅವ್ರ ಕೈ. ಎಲ್ಲಾ ಯುದ್ಧಗಳನ್ನ ಮಾಡ್ಬಿಟ್ಟು ಎಲ್ಲಾ ಪ್ರದೇಶಗಳನ್ನ ವಶಪಡಿಸ್ಕೊಂಡ್ಬಿಡ್ತಾರ. ಕ್ಲಿಯರ್. ಅದಾದ ನಂತರ ಈ ಕಡೆ ಕಾರ್ನಾಟಿಕ್ ವಾರ್ಸ್ ಅಂತಂದ್ ಹೇಳಿ ಬರ್ತಾವ. ಫಸ್ಟ್ ಟೈಮ್ ಕಾರ್ನಾಟಿಕ್ ವಾರ್ಗಳು, ಅವುಗಳನ್ನ ಯೂಸ್ ಮಾಡ್ಕೊಂಡು ತಮಿಳ್ನಾಡವನ್ನ ವಶಪಡಿಸ್ಕೊಳ್ತಾರ. ಇದು ಮೇನ್ ಸಿಂಪಲ್ ಆಗಿ. ಇಷ್ಟೆಲ್ಲ ಆದ ನಂತರ ಇನ್ನು ನಮಗ್ ಹತ್ತೈತಲ್ಲ, ಓಕೆ ನಮಗ್ ಸ್ವಾತಂತ್ರ್ಯ ಬೇಕು ಅಂತಂದ್ ಹೇಳ್ಬಿಟ್ಟು ಕೆಲವೊಂದು ಪಾಯಿಂಟ್ಸ್ ಗಳು ಬರ್ತಾವ. ಇದನ್ನೆಲ್ಲಾ ಗೆದ್ರುನು ಕೂಡ ಮತ್ತೇನ್ ಮಾಡ್ತಾರೆ, ಇನ್ನು ಕೆಲವೊಂದ್ ಸಣ್ಣ ಸಣ್ಣ ಸಂಸ್ಥಾನಗಳಿರ್ತಾವ. ಲೈಕ್ ಎಕ್ಸಾಂಪಲ್ ಏನಂತಂದ ಹೇಳಿದ್ರೆ ಸತಾರಾ ಆಗಿರ್ಬೋದು, ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಆಗಿರ್ಬೋದು, ಇವರೆಲ್ಲ ಏನಂತಂದ ಹೇಳಿದ್ರೆ ಸೋಲ್ ಒಪ್ಕೊಂಡಿರಂಗಿಲ್ಲ. ಅವಾಗ ಏನ್ ಮಾಡ್ತಾರ ಅಂತಂದ ಹೇಳಿದ್ರೆ ಲಾರ್ಡ್ ಡೌಲ್ ಹೌಸಿ ಅಂತಂದ್ ಹೇಳಿ ಬರ್ತಾನ. ಲಾರ್ಡ್ ಡೌಲ್ ಹೌಸಿ ಇವನ್ ಏನ್ ಮಾಡ್ತಾನೆ ಅಂತಂದ ಹೇಳಿದ್ರೆ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಅಂತಂದ್ ಹೇಳಿ ಒಂದು ನೀತಿಯನ್ನ ತಗೊಂಡ್ಬರ್ತಾನ. ದತ್ತು ಮಕ್ಕಳಿಗೆ ಹಕ್ಕಿಲ್ಲ. ಈ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಅಂತಂದ್ ಹೇಳಿದ್ರೆ ಹೆಂಗ, ಈಗ ರಾಜ ಇರ್ತಾನ, ರಾಜಾಗೇನಪ್ಪಾ ಅಂತಂದ್ ಹೇಳಿದ್ರೆ ಮಗ ಇರಂಗಿಲ್ಲ, ಮಗ ಅಥವಾ ಮಗಳಿರಂಗಿಲ್ಲ. ಸೊ ಅವ್ರ ಏನ್ ಮಾಡ್ತಾರ ಅಂತಂದ್ ಹೇಳಿದ್ರೆ ಅವ್ರ ತಮ್ಮನ್ ಮಗನೋ ಬೇರೆಯವ್ರನ್ನೋ ದತ್ತು ತಗೊಂಡು ಅವನನ್ನ ರಾಜ ಅಂತ ಮಾಡ್ತಿರ್ತಾರ. ಇದನ್ನ ಮಾಡಂಗಿಲ್ಲ. ದತ್ತು ನಿಮಗ್ ಮಕ್ಕಳು ಇರ್ಲಿಲ್ಲ ಅಂತಂದ್ ಹೇಳಿದ್ರೆ ದತ್ತು ಮಕ್ಕಳಿಗೆ ತಗೊಳಂಗಿಲ್ಲ, ಅವ್ರಿಗೆ ಹಕ್ಕಿಲ್ಲ, ಅವ್ರ ರಾಜತನ ಅಂದ್ರ ಏನಂತ ಹೇಳ್ತೀವಿ ಆಡಳಿತ ಮಾಡಂಗಿಲ್ಲ. ನಿಮ್ ಸಾಮ್ರಾಜ್ಯ ಏನಂತಂದ್ ಹೇಳಿದ್ರೆ ನಮ್ ವಶಕ್ಕೆ ಬರುತ್ತ ಅಂತಂದ್ ಹೇಳಿ. ಸೊ ಇದೇನಂತಂದ್ ಹೇಳಿದ್ರೆ ಮೇನ್ ಥಿಂಗ್. ಸೊ ಈ ರೀತಿಯಾಗಿ ಮಾಡಿದಾಗ ಝಾನ್ಸಿ ಇದ್ದು ಸಾಮ್ರಾಜ್ಯ ಆಗಿರ್ಬೋದು, ಸತಾರ ಫಸ್ಟ್ ಯಾವ್ದು ಸಾಮ್ರಾಜ್ಯ ಹೋಗುತ್ತೆ ಅಂತಂದ್ ಹೇಳಿದ್ರೆ ಅವ್ರ ಆಡಳಿತಕ್ಕೆ ಸತಾರಾ ಸಾಮ್ರಾಜ್ಯ ಹೋಗುತ್ತೆ. ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಅನ್ನೋ ಒಂದು ನೀತಿಯಿಂದ ಯಾವ ಸಾಮ್ರಾಜ್ಯವನ್ನ ಫಸ್ಟ್ ಟೈಮ್ ವಶಪಡಿಸ್ಕೊಳ್ತಾರ ಅಂತಂದ್ ಹೇಳಿದ್ರೆ ಸತಾರಾ ಸಾಮ್ರಾಜ್ಯ ಅಂತಂದ್ ಹೇಳ್ತೀವಿ. ಮರಾಠರ ಸತಾರಾ ಸಾಮ್ರಾಜ್ಯ. ಕ್ಲಿಯರ್. ಅದಾದ ನಂತರ ಈ ತರ ಹಲವಾರು ಹೋಗ್ತಾವ, ಎಲ್ಲಾ ಹೋಗ್ತಾವು. ಅದಾದ ನಂತರ ನೆಕ್ಸ್ಟ್ ಇನ್ನೊಂದು ಬರುತ್ತೆ ನೋಡಿ. ಇವನ್ ಕಿತ್ತೂರು ರಾಣಿ ಚೆನ್ನಮ್ಮನೂ ಕೂಡ ಇದ್ರ ವಿರುದ್ಧನ ಏನಂತಂದ್ ಹೇಳಿದ್ರೆ ಆಳ್ವಿಕೆ ಇದು ಮಾಡ್ತಿರ್ತಾಳ, ಹೋರಾಟ ಮಾಡ್ತಿರ್ತಾಳ. ದತ್ತು ಮಕ್ಕಳಿಗೆ ಎಸ್ ಕ್ಲಿಯರ್ ಆಗಿ ಹೇಳ್ಬೇಕಂತಂದ್ ಹೇಳಿದ್ರೆ ದತ್ತು ಮಕ್ಕಳಿಗೆ ಪಟ್ಟಾಭಿಷೇಕ ಮಾಡಂಗಿಲ್ಲ, ಅವ್ರಿಗೆ ಸಾಮ್ರಾಜ್ಯ ಕೊಡಂಗಿಲ್ಲ ಅಂತಂದ್ ಹೇಳಿ. ನಿಮ್ಮ ಮಕ್ಕಳಿಲ್ಲ ಅಂತಂದ್ ಹೇಳಿದ್ರೆ ಅದು ಬ್ರಿಟಿಷರ ವಶಕ್ಕೆ ಹೋಗುತ್ತೆ ಅಂತಂದ್ ಹೇಳಿ. ಇದು ಮೇನ್. ಅದಾದ ನಂತರ ಇನ್ನೊಬ್ಬನ್ ಬರ್ತಾರ, ಯಾರಂತಂದ್ ಹೇಳಿದ್ರೆ ವೆಲ್ಲೆಸ್ಲಿ, ಲಾರ್ಡ್ ವೆಲ್ಲೆಸ್ಲಿ ಅಂತಂದ್ ಹೇಳಿ ಬರ್ತಾನ. ಇವನ್ ಏನ್ ಮಾಡ್ತಾನ ಅಂತಂದ್ ಹೇಳಿದ್ರೆ ಇನ್ನೊಂದ್ ಬರುತ್ತೆ ಸಹಾಯಕ ಸೈನ್ಯ ಪದ್ಧತಿ ಅಂತಂದ್ ಹೇಳಿ, ಸಬ್ಸಿಡಿರಿ ಅಲೈನ್ಸ್ ಅಂತಂದ್ ಹೇಳ್ತೀವಿ. ಸಹಾಯಕ ಸೈನ್ಯ ಪದ್ಧತಿ ಇದನ್ನ ಜಾರಿಗೆ ತಗೊಂಡ್ ಬರ್ತಾನ, ಸಬ್ಸಿಡಿರಿ ಅಲೈನ್ಸ್ ಅಂತಂದ್ ಹೇಳ್ತೀವಿ. ಇದ್ ಹೆಂಗಂತಂದ್ ಹೇಳಿದ್ರೆ ಅರ್ಥ ಮಾಡ್ಕೊಳ್ರಿ. ನೀವು ಆಳ್ವಿಕೆ ನಡೆಸ್ರಿ. ಈಗ ಹೆಂಗ್ ಮಾಡ್ತಾರ ಅಂತಂದ್ ಹೇಳಿದ್ರೆ ಆಂಗ್ಲೋ ಮೈಸೂರು ಯುದ್ಧ ಮಾಡ್ತಾರ. ಆಂಗ್ಲೋ ಮೈಸೂರು ಯುದ್ಧ ಮಾಡಿದ ನಂತರ ಈ ಸಾಮ್ರಾಜ್ಯ ನೀವೇ ಇಟ್ಕೊರಿ, ಈ ಸಾಮ್ರಾಜ್ಯ ಏನಂತಂದ್ ಹೇಳಿದ್ರೆ ನೀವೇ ಇಟ್ಕೊರಿ. ಬಟ್ ಆದ್ರ ನಮ್ದೊಂದ್ ಸೈನ್ಯ ನಿಮ್ ಹತ್ರ ಇರ್ಬೇಕು. ಒಂದು 1,000 ಜನರದ್ದೇನೋ ಅಂತಂದ್ ಹೇಳಿದ್ರೆ ಬ್ರಿಟಿಷರ ಸೈನ್ಯ ಇರತ್ತೆ, ಅದನ್ನ ನಿಮ್ಮ ಆಸ್ಥಾನದಾಗ ಇಟ್ಕೋಬೇಕು. ಅವಕ್ಕೆ ಊಟ ಹಾಕೋದು ನೀವ, ಅದಾದ ನಂತರ ಪೇಮೆಂಟ್ ಕೊಡೋದು ನೀವ, ಎಲ್ಲಾ ನೋಡ್ಕೊಳ್ಳೋದು ನೀವ. ಬಟ್ ಆದ್ರೆ ಇದೇನಂತ ಇರುತ್ತಲ್ಲ ಸೈನ್ಯ, ಇದು ಅವ್ರಿಗೆ ಹೆಲ್ಪ್ ಮಾಡಂಗಿಲ್ಲ. ಯಾರಿಗಂತಂದ್ ಹೇಳಿದ್ರೆ ಬ್ರಿಟಿಷರಿಗೆ ಅಷ್ಟೇ ಹೆಲ್ಪ್ ಮಾಡ್ಬೇಕು, ಆ ರಾಜರಿಗೆ ಹೆಲ್ಪ್ ಮಾಡಂಗಿಲ್ಲ. ಇಂತ ಒಂದು ಪದ್ಧತಿ ಅದಕ್ಕೆ ಏನಂತಂದ್ ಹೇಳ್ತೀವಿ ಅಂದ್ರೆ ಸಹಾಯಕ ಸೈನ್ಯ ಪದ್ಧತಿ ಅಂತಂದ್ ಹೇಳ್ತೀವಿ. ಇಲ್ಲಿ ಲಾಸ್ ಆಗೋದು ಯಾರಿಗೆ, ನಮ್ ರಾಜರಿಗೆ ಲಾಸ್ ಆಗೋದಲ್ಲ. ಊಟನೂ ಅವ್ರಿಗೆ ಹಾಕ್ಬೇಕು, ಖರ್ಚು ಎಲ್ಲ ನೋಡ್ಕೋಬೇಕು. ಬಟ್ ಆದ್ರೆ ಅವ್ರಿಗೇನಪ್ಪಾ ಅಂತಂದ್ ಹೇಳಿದ್ರೆ ಸೈನ್ಯ ಏನಾದ್ರು ಬೇಕಿತ್ತಂತಂದ್ ಹೇಳಿದ್ರೆ ಸೈನ್ಯ ಇಲ್ಲ, ಅವ್ರು ಸುಮ್ನೆ ನಿಂತ್ಕೊಳ್ಳಾರ. ಬ್ರಿಟಿಷರಿಗೆ ಮಾತ್ರ ಅವ್ರು ಹೆಲ್ಪ್ ಮಾಡಾರ. ಅಂತ ಒಂದು ಪದ್ಧತಿ ಸಹಾಯಕ ಸೈನ್ಯ ಪದ್ಧತಿ ಅಂತಂದ್ ಹೇಳ್ತೀವಿ. ಇಂಥವೇನಂತಂದ್ ಹೇಳಿದ್ರೆ ಹಲವಾರು ಥಿಂಗ್ಸ್ ಗಳು ಬರ್ತಾವ. ಇದನ್ನೆಲ್ಲಾ ನೋಡಿ ಏನ್ ಮಾಡ್ತಾರ ಅಂತಂದ್ ಹೇಳಿದ್ರೆ 1857ರಲ್ಲಿ ಅಲ್ಲಲ್ಲಿ ಏನ್ ಮಾಡ್ತಾರ ಅಂತಂದ್ ಹೇಳಿದ್ರೆ ದಂಗೆಯನ್ನ ಹೇಳ್ತಾರ. ಅದನ್ನ ನಾವು ಮೊದಲ ಭಾರತದ ಸ್ವತಂತ್ರ ಸಂಗ್ರಾಮ ಅಂತಂದ್ ಹೇಳ್ತೀವಿ. ಏನಂತ ಹೇಳ್ತೀವಿ, ಭಾರತದ ಮೊದಲ ಸ್ವಾತಂತ್ರ್ಯ ಸಂಗ್ರಾಮ ಅಥವಾ 1857ರ ದಂಗೆ ಅಂತಂದ್ ಹೇಳ್ತೀವಿ. ಇಷ್ಟೊಂದೆಲ್ಲ ರೀಸನ್ಗಳು ಬರ್ತಾವ, ಇಷ್ಟೊಂದೆಲ್ಲ ರೀಸನ್ ಇರ್ತಾವ, ಎಲ್ಲಾ ಮನುಷ್ಯನ ಇಟ್ಕೊಂತಾರ. ಬಟ್ ಆದ್ರ ಒಂದ್ ಥಿಂಗ್ ಏನಾಗತ್ತ ಅಂತಂದ್ ಹೇಳಿದ್ರೆ ರೀಸನ್ಸ್ ಗಳು ಬಾಳ ಇದಾವ. ಹೆಂಗ ರೀಸನ್ಸ್ ಗಳ, ಈಗೆಲ್ಲ ಏನಂತಂದ್ ಹೇಳಿದ್ರೆ ಎಲ್ಲಾ ರಾಜ್ಯಗಳನ್ನ ವಶಪಡಿಸ್ಕೊಂಡ ನಂತರ ಅಲ್ಲಿರುವಂತ ಸೈನಿಕರು ಅವ್ರಿಗೆ ಕೆಲಸ ಹೋಗ್ಬಿಡ್ತಾ. ಅವ್ರಿಗೆ ಕೆಲಸ ಹೋದ ನಂತರ ಅವ್ರೆಲ್ಲ ಏನ್ ಮಾಡ್ಬೇಕು, ಬ್ರಿಟಿಷರ ಸೈನ್ಯಕ್ಕೆ ಸೇರ್ಬೇಕಾ. ಎಲ್ಲಾ ನಮ್ಮ ಭಾರತದವರು ಬ್ರಿಟಿಷರ ಸೈನ್ಯಕ್ಕೆ ಸೇರಿದ ನಂತರ ಅವ್ರಿಗೆ ನೆಕ್ಸ್ಟ್ ವೇತನ ಕೊಡಂಗಿಲ್ಲ, ಅವ್ರಿಗೆ ಏನಂತಂದ್ ಹೇಳಿದ್ರೆ ಪೇಮೆಂಟ್ ಕೊಡಂಗಿಲ್ಲ. ಅದಾದ ನಂತರ ನೆಕ್ಸ್ಟ್ ಅವ್ರಿಗೆ ಏನಂತಂದ್ ಹೇಳಿದ್ರೆ ಪ್ರಮೋಷನ್ ಇಲ್ಲ. ಅವ್ರ ಸೈನಿಕರಂತಂದ್ ಹೇಳಿದ್ರೆ ಸೈನಿಕರೇ, ಅವ್ರನ್ನ ಕರೆಕ್ಟ್ ಆಗಿ ನೋಡ್ಕೊಳಂಗಿಲ್ಲ. ಅದಾದ ನಂತರ ಬಂದೂಕುಗಳು ಏನ್ ಬರ್ತಾವಲ್ಲ, ರಾಯಲ್ ಎನ್ಫೀಲ್ಡ್ ಅಂತಂದ್ ಹೇಳಿ ಬರ್ತಾವ. ಅದ್ರ ಹೆಸರು ಏನಂತಂದ್ ಹೇಳಿದ್ರೆ ಆ ಟೈಮಲ್ಲಿ ರಾಯಲ್ ಎನ್ಫೀಲ್ಡ್ ಬಂದೂಕುಗಳು ಇರ್ತಾವ. ಆ ಬಂದೂಕುಗಳಿಗೆ ಏನಂತಂದ್ ಹೇಳಿದ್ರೆ ಸರಾಗವಾಗಿ ಹೋಗ್ಬೇಕಂತಂದ್ ಹೇಳಿದ್ರೆ ಆಯಿಲ್ ಹಾಕ್ಬೇಕಿತ್ತು. ಬಟ್ ಆದ್ರೆ ಅವ್ರ ಏನ್ ಮಾಡ್ತಾರೆ, ಹಂದಿ ಮತ್ತು ದನಗಳ ಕೊಬ್ಬುಗಳನ್ನ ಯೂಸ್ ಮಾಡ್ತಿದ್ರು. ಸೊ ಅದನ್ನ ಏನಂತಂದ್ ಹೇಳಿದ್ರೆ ಕೈಲೇ ತೆಗಿಯಕ್ ಬರಂಗಿಲ್ಲ, ಬಾಯಿಂದ ತೆಗಿಬೇಕಿತ್ತು. ಎಲ್ಲಾ ನಮ್ಮವರೆಲ್ಲ ಏನಂತಂದ್ ಹೇಳಿದ್ರೆ ಎಲ್ಲಾ ಹಿಂದೂ ಧರ್ಮದವರಾಗಿರೋದ್ರಿಂದ ಏನಂತಂದ್ ಹೇಳಿದ್ರೆ ಅವ್ರು ಮುಟ್ಟಂಗಿಲ್ಲ. ಸೊ ಇದು ಕೂಡ ಒಂದ್ ಏನಂತಂದ್ ಹೇಳಿದ್ರೆ ರೀಸನ್ ಆಗತ್ತ. ಇದು ಕೂಡ ಏನಂತಂದ್ ಹೇಳಿದ್ರೆ ರೀಸನ್ ಆಗಿ
ಫಸ್ಟ್ ಟೈಮ್ ಬ್ಯಾರಕ್ಪುರ್ ಅಂತಂದ್ ಹೇಳಿ ಬರತ್ತ. ಬಂಗಾಳದ ಬ್ಯಾರಕ್ಪುರದಲ್ಲಿ ಏನ್ ಮಾಡ್ತಾ ಅಂತಂದ್ ಹೇಳಿದ್ರೆ ಒಬ್ಬ ಸೈನಿಕ, ಅವನ ಹೆಸರು ಏನಂತಂದ್ ಹೇಳಿದ್ರೆ ಮಂಗಲ್ ಪಾಂಡೆ ಅಂತಂದ್ ಹೇಳ್ತೀವಿ. ಮಂಗಲ್ ಪಾಂಡೆ ಇದ್ದ ಏನ್ ಮಾಡ್ತಾನೆ, ಸಿಟಿ ಗೆದ್ಬಿಟ್ಟು ಬ್ರಿಟಿಷ್ ಒಬ್ಬ ಅಧಿಕಾರಿಯನ್ನ ಕೊಂದ್ ಹಾಕ್ಬಿಡ್ತಾನ. ಸೊ ಇಲ್ಲಿ ಇಲ್ಲಿ ಬೆಂಕಿ ಹೈತಿ ಬಿಡದೈತಿ. ಇಲ್ಲಿ ಹೆಂಗಂತಂದ್ ಹೇಳಿದ್ರೆ ಆಲ್ರೆಡಿ ಗಾಳಿ ತೂರ್ತಿರ್ತೈತೆ, ಯುದ್ಧ ಮಾಡ್ಬೇಕು ಅದ್ ಮಾಡ್ಬೇಕು ಅಂತಂದ್ ಹೇಳಿ ಗಾಳಿ ತೂರ್ತಿರ್ತೈತೆ. ಬೆಂಕಿ ಹತ್ತೋದಷ್ಟೇ ಬೇಕಾಗಿತ್ತು. ಅದೇ ಬೆಂಕಿ ಎಲ್ಲಿ ಹತ್ತೈತೆ ಅಂತಂದ್ ಹೇಳಿದ್ರೆ ಬ್ಯಾರಕ್ಪುರ್ ಒಳಗಡೆ ಮಂಗಲ್ ಪಾಂಡೆ ಇದ್ದ ಏನ್ ಮಾಡ್ತಾನ ಅಂತಂದ್ ಹೇಳಿದ್ರೆ ಕೊಂದಾಗ್ತಾನ. ಮಂಗಲ್ ಪಾಂಡೆಯನ್ನ ಅವ್ರು ಕೊಲ್ತಾರ. ತಗೊಳ್ರಿ, ಹೊಡಿ ಬಡಿ ಸ್ಟಾರ್ಟ್ ಆಗತ್ತ. ಅದೇ ಏನಂತಂದ್ ಹೇಳಿದ್ರೆ ದಂಗೆ. ಅವಾಗ ಕೆಲವೊಂದ್ ಜನ ಏನಂತಂದ್ ಹೇಳಿದ್ರೆ ಬೇರೆ ಬೇರೆ ಕಡೆ ಅಂತಂದ್ ಎಸ್ ಬೆಂಕಿ ಒಳಗ್ ತುಪ್ಪ ಸುರಿದನ್ ಆ ತರ ಏನಂತಂದ್ ಹೇಳಿದ್ರೆ ಯುದ್ಧ ಸ್ಟಾರ್ಟ್ ಆಗತ್ತ. ಯಾರ್ಯಾರು ಯುದ್ಧ ಸ್ಟಾರ್ಟ್ ಮಾಡ್ತಾರ, ಉತ್ತರ ಪ್ರದೇಶದ ಒಳಗಡೆ ಏನಂತಂದ್ ಹೇಳಿದ್ರೆ ನಾನಾ ಸಾಹೇಬ್ ಸ್ಟಾರ್ಟ್ ಮಾಡ್ತಾನ. ಕೆಲವೊಂದು ಇಂಪಾರ್ಟೆಂಟ್ ಅಷ್ಟೇ, ನಾನಾ ಸಾಹೇಬ್ ಸ್ಟಾರ್ಟ್ ಮಾಡ್ತಾನ. ಅದಾದ ನಂತರ ಲಕ್ನೋ ಒಳಗಡೆ ಹಜರತ್ ಮಹಲ್ ಅಂತಂದ್ ಹೇಳಿ ಬರ್ತಾರ. ಹಜರತ್ ಮಹಲ್ ಅವ್ರು ಸ್ಟಾರ್ಟ್ ಮಾಡ್ತಾರ. ಝಾನ್ಸಿ ಒಳಗಡೆ ಯಾರು, ರಾಣಿ ಲಕ್ಷ್ಮೀಬಾಯಿ ಸ್ಟಾರ್ಟ್ ಮಾಡ್ತಾರ. ಸೊ ಇವರೆಲ್ಲ ಏನ್ ಮಾಡ್ತಾರ ಅಂತಂದ್ ಹೇಳಿದ್ರೆ ಯುದ್ಧಗಳನ್ನ ಸ್ಟಾರ್ಟ್ ಮಾಡ್ತಾರ. ಅಲ್ಲಲ್ಲಿ ಯುದ್ಧಗಳಾಗ್ತವ. ಆದ್ರೂ ಕೂಡ ಏನಾಗತ್ತಂತಂದ್ ಹೇಳಿದ್ರೆ ಇವ್ರು ಎಲ್ರನ್ನ, ಎಷ್ಟೆಷ್ಟು ಜನ ದಂಗೆ ಎದ್ದಿರ್ತಾರಲ್ಲ ಎಲ್ರನ್ನು ಏನ್ ಮಾಡ್ತಾರ ಅಂತಂದ್ ಹೇಳಿದ್ರೆ ಸೋಲಿಸ್ಬಿಟ್ಟು ಆ ದಂಗೆಯನ್ನ ಸ್ಟಾಪ್ ಮಾಡ್ತಾರ. ಈ ದಂಗೆ ಮುಗಿದ ನಂತರ ಮೇನ್ ಇಂಪಾರ್ಟೆಂಟ್ ಏನಂತಂದ್ ಹೇಳಿದ್ರೆ, ಈ ದಂಗೆ ಮುಗಿದ ನಂತರ ಮೇನ್ ಇಂಪಾರ್ಟೆಂಟ್ 1858 ಒಂದ್ ಕಾಯ್ದೆ ಬರುತ್ತೆ. ಅಲ್ಲಿವರೆಗೂ ಯಾರ ಆಳ್ವಿಕೆ ನಡೆಸ್ತಾ ಇದ್ರು, ಈಸ್ಟ್ ಇಂಡಿಯಾ ಕಂಪನಿಗೆ ಅಂತಂದ್ ಹೇಳಿ ಬಂದಿರ್ತಾರಲ್ಲ ಅಧಿಕಾರಿಗಳು, ಅವ್ರ ಆಳ್ವಿಕೆ ನಡೆಸ್ತಾ ಇದ್ರು. ಬಟ್ ಆದ್ರೆ ಈಸ್ಟ್ ಇಂಡಿಯಾ ಕಂಪನಿಯನ್ನ ರದ್ದು ಮಾಡ್ತಾರ. 1818 ಕಾಯ್ದೆ ಪ್ರಕಾರ ಬ್ರಿಟಿಷ್ ರಾಣಿ, ಏನ್ ಬ್ರಿಟಿಷ್ ರಾಣಿ ಇರ್ತಾಳಲ್ಲ ಇಂಗ್ಲೆಂಡ್ ಒಳಗಡೆ, ಅವಳಿದ್ದಕ್ಕೆ ಏನಂತಂದ್ ಹೇಳಿದ್ರೆ ಭಾರತದ ಸಾಮ್ರಾಜ್ಞಿ ಆಗ್ತಾಳ. ಭಾರತದ ರಾಣಿ ಯಾರಾಗ್ತಾಳ ಅಂತಂದ್ ಹೇಳಿದ್ರೆ ಬ್ರಿಟಿಷ್ ರಾಣಿ ಆಗ್ತಾಳ. ನಾನೇ ಭಾರತದ ರಾಣಿ ಅಂತಂದ್ ಹೇಳಿ ಘೋಷಣೆ ಮಾಡ್ಕೊಂತಾಳ. ಕ್ಲಿಯರ್ ಎಲ್ರಿಗೂ? ಅದಾದಂದ್ರೆ ಇದೇ ಟೈಮ್ ಅಲ್ಲಿ ಗವರ್ನರ್ ಜನರಲ್ ಏನಿರ್ತಾರಲ್ಲ, ಗವರ್ನರ್ ಜನರಲ್ ಆಫ್ ಇಂಡಿಯಾ ಅವ್ರನ್ನ ಏನಂತ ಕರೆಯಕ್ ಸ್ಟಾರ್ಟ್ ಮಾಡ್ತಾರ ಅಂತಂದ್ ಹೇಳಿದ್ರೆ ವೈಸ್ ರಾಯ್ ಅಂತಂದ್ ಹೇಳಿ ಕರೆಯಕ್ ಸ್ಟಾರ್ಟ್ ಮಾಡ್ತಾರೆ. ಎಲ್ಜಿಬತ್ ಅಂತಂದ್ ಹೇಳ್ತೀವಿ. ಎಲ್ಜಿಬತ್ ಅವೆಲ್ಲ ಬೇಡ, ಜಸ್ಟ್ ಇದನ್ನಷ್ಟೇ ನೆನ್ಪಿಟ್ಕೊಳ್ರಿ. ಸೊ ಗವರ್ನರ್ ಜನರಲ್ ಆಫ್ ಇಂಡಿಯಾವನ್ನ ಏನ್ ಮಾಡ್ತಾರ, ವೈಸ್ ರಾಯ್ ಅಂತಂದ್ ಹೇಳಿ ಕರೆಯೋಕ್ ಸ್ಟಾರ್ಟ್ ಮಾಡ್ತಾರ. ಕ್ಲಿಯರ್? ಇಷ್ಟು ಪಾಯಿಂಟ್ಸ್ ಗಳು ಏನಂತಂದ್ ಹೇಳಿದ್ರೆ ಇದ್ರಲ್ಲಿ ತುಂಬಾ ಇಂಪಾರ್ಟೆಂಟ್ ಆಗ್ತಾವ. ಅದಾದ ನಂತರ ನೆಕ್ಸ್ಟ್ ಕೆಲವೊಂದ್ ಥಿಂಗ್ಸ್ ಗಳು ಬರ್ತಾವ. ಈಗ ನೋಡ್ರಿ, ಆ ಶಿಕ್ಷಣಕ್ಕೇನಪ್ಪಾ ಅಂತಂದ್ ಹೇಳಿದ್ರೆ ಒತ್ತು ಕೊಟ್ಟವ್ರು ಯಾರಂತಂದ್ ಹೇಳಿದ್ರೆ ಲಾರ್ಡ್ ವಿಲಿಯಂ ಬೆಂಟಿಂಕ್ ಅಂತಂದ್ ಹೇಳ್ತೀವಿ. ಅದಾದ ನಂತರ ನೆಕ್ಸ್ಟ್ ಕಾನೂನು ಸದಸ್ಯನನ್ನ ಆಡ್ ಮಾಡಿದ್ದಾರೆ ಅಂತಂದ್ ಹೇಳಿದ್ರೆ ವಿಲಿಯಂ ಬೆಂಟಿಂಕ್ ಅಂತಂದ್ ಹೇಳ್ತೀವಿ. ಜಸ್ಟ್ ನೆನ್ಪಿಟ್ಕೊಡ್ರಿ. ಅದಾದ ನಂತರ ನೆಕ್ಸ್ಟ್ ಇನ್ನೊಂದೇನಂತಂದ್ ಹೇಳಿದ್ರೆ ಟೆಲಿಗ್ರಾಫ್. ಈಗ ನಾವು ಲ್ಯಾಂಡ್ ಲೈನ್ ಮಾತಾಡ್ತಿದ್ವಲ್ಲ, ಟೆಲಿಗ್ರಾಫ್. ಅದಾದ ನಂತರ ರೈಲ್ವೆ, ಇವನ್ನೆಲ್ಲ ಸ್ಟಾರ್ಟ್ ಮಾಡಿದವ್ರು ಯಾರಂತಂದ್ ಹೇಳಿದ್ರೆ ಡೌಲ್ ಹೌಸಿ. ಇವರಿಂದ ಏನಂತಂದ್ ಹೇಳಿದ್ರೆ ತುಂಬಾ ಉಪಯೋಗ ಆಗೈತೆ. ಶಿಕ್ಷಣಕ್ಕಂತಂದ್ ಹೇಳಿ 1 ಲಕ್ಷ ರೂಪಾಯಿ ಏನಂತಂದ್ ಹೇಳಿದ್ರೆ ರಿಸರ್ವ್ ಮಾಡ್ತಾರ. ಬಟ್ ಆದ್ರೂ ಕೂಡ ಏನಂತಂದ್ ಹೇಳಿದ್ರೆ ಅವ್ರ ವಿರುದ್ಧ ದಂಗೆ ಎದ್ದೇಳ್ತಾರ. ಯಾಕಂತಂದ್ ಹೇಳಿದ್ರೆ ನಮಗ್ ಸ್ವತಂತ್ರ ಬೇಕಾಗಿರುತ್ತ. ಅವ್ರು ನಮ್ಮನ್ನ ಒತ್ತೆಯಾಳುಗಳಾಗಿ ಏನಂತಂದ್ ಹೇಳಿದ್ರೆ ಸಾಮ್ರಾಜ್ಯ ನಡೆಸ್ತಾ ಇರ್ತಾರ. ಈ ಪಾಯಿಂಟ್ಸ್ ಗಳನ್ನ ನೀವು ನೆನ್ಪಿಟ್ಕೋಬೇಕು. ಆಮೇಲೆ ರೈಲ್ವೆ ಸ್ಟಾರ್ಟ್ ಆಗಿದ್ದು ಯಾವಾಗ ಅಂತಂದ್ ಕೇಳ್ತಾರ, 1853ರಲ್ಲಿ. ಸೊ 34 ಕಿಲೋಮೀಟರ್ ಸ್ಟಾರ್ಟ್ ಮಾಡ್ತಾರೆ. ಎಲ್ಲಿಂದ ಎಲ್ಲಿವರೆಗೂ ಅಂತಂದ್ ಹೇಳಿದ್ರೆ ಮುಂಬೈಯಿಂದ ತಾನೆವರೆಗೂ ಏನಪ್ಪಾ ಅಂತಂದ್ ಹೇಳಿದ್ರೆ ಸ್ಟಾರ್ಟ್ ಮಾಡ್ತಾರ. ಮುಂಬೈ ಟು ತಾನೆ. ಕ್ಲಿಯರ್ ಎಲ್ರಿಗೂ? ಸೊ ಫಸ್ಟ್ ರೈಲ್ವೆ ಸ್ಟೇಷನ್ ಯಾವ್ದಂತಂದ್ ಹೇಳಿದ್ರೆ ಮುಂಬೈ. ಅದನ್ನ ಶಿವಾಜಿ ಮಹಾರಾಜ್, ಛತ್ರಪತಿ ಶಿವಾಜಿ ಟರ್ಮಿನಲ್ ಮುಂಬೈ ಅಂತಂದ್ ಹೇಳ್ತೀವಿ. ಮೊದಲನೇ ರೈಲ್ವೆ ಸ್ಟೇಷನ್. ಅತಿ ಉದ್ದವಾದ ಬಂತು ಅಂತಂದ್ ಹೇಳಿದ್ರೆ ಹುಬ್ಬಳ್ಳಿ ಅಂತಂದ್ ಹೇಳ್ತೀವಿ. ಲಾಂಗೆಸ್ಟ್ ಯಾವ್ದಂತಂದ್ ಹೇಳಿದ್ರೆ ಹುಬ್ಬಳ್ಳಿ. ಅದಾದ ನಂತರ ನೆಕ್ಸ್ಟ್ ಇನ್ನೊಂದ್ ಬರುತ್ತೆ, ಯಾರು ಹೇಳಿದ್ರು, ಮೆಟ್ರೋ. ಫಸ್ಟ್ ಮೆಟ್ರೋ ಸ್ಟೇಷನ್ ಯಾವ್ದಂತಂದ್ ಹೇಳಿದ್ರೆ ಯಾವ್ದಂತಂದ್ ಹೇಳಿದ್ರೆ ಕೋಲ್ಕತ್ತಾ. ಫಸ್ಟ್ ಮೆಟ್ರೋ ಯಾವ್ದಪ್ಪ ಅಂತಂದ್ ಹೇಳಿದ್ರೆ ಕೋಲ್ಕತ್ತಾ ಅಂತಂದ್ ಹೇಳ್ತೀವಿ. ಇಷ್ಟು ಪಾಯಿಂಟ್ಸ್ ಗಳನ್ನ ನೆನ್ಪಿಟ್ಕೊಳ್ರಿ. ಸೊ ಇದಾದ ನಂತರ ನೆಕ್ಸ್ಟ್ ಏನಾಯ್ತು, ನೆಕ್ಸ್ಟ್ ಏನಂತಂದ್ ಹೇಳಿದ್ರೆ ನಮ್ಗಂತೂ ಸ್ವಾತಂತ್ರ್ಯ ಸಿಗ್ಲಿಲ್ಲ. ನೆಕ್ಸ್ಟ್ ಸ್ವತಂತ್ರ ಸಿಗ್ಬೇಕಲ್ಲ, ಸ್ವತಂತ್ರ ಸಿಗ್ಬೇಕಂತಂದ್ ಹೇಳಿ ಜನರಲ್ಲಿ ಜಾಗೃತಿ ಮಾಡ್ಸಾಕ ಸ್ವತಂತ್ರ ಹೋರಾಟಗಾರರು ಹರಸಾಹಸ ಪಡ್ತಾರ. ಅದ್ರಲ್ಲಿ ಒಂದ್ ಏನಾಗತ್ತಂತಂದ್ ಹೇಳಿದ್ರೆ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್, ಭಾರತೀಯ ಕಾಂಗ್ರೆಸ್ ಏನ್ ಬರುತ್ತಲ್ಲ, ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಅಥವಾ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್, ಅದು ಒಂದು ತುಂಬಾ ಒಳ್ಳೆ ಕೆಲಸವನ್ನ ಮಾಡತ್ತೆ. ಇದನ್ನ ಯಾವಾಗ ಸ್ಟಾರ್ಟ್ ಮಾಡ್ತಾರ ಅಂತಂದ್ ಹೇಳಿದ್ರೆ 1885ರಲ್ಲಿ ಸ್ಥಾಪನೆ ಮಾಡ್ತಾರ. ಇದನ್ನ ಯಾರು ಸ್ಥಾಪನೆ ಮಾಡ್ತಾರ ಅಂತಂದ್ ಹೇಳಿದ್ರೆ ಎ.ಓ. ಹ್ಯೂಮ್ ಅಂತಂದ್ ಹೇಳ್ತೀವಿ. ಎ.ಓ. ಹ್ಯೂಮ್ ಅಂತಂದ್ ಹೇಳ್ಬಿಟ್ಟು ಕ್ಲಿಯರ್ ಆಗಿ ನೆನ್ಪಿಟ್ಕೊಳ್ರಿ. ಅದಾದ ನಂತರ ಇದು ಪ್ರತಿ ವರ್ಷ ಏನಂತಂದ್ ಹೇಳಿದ್ರೆ ಒಂದೊಂದು ಅಧಿವೇಶನವನ್ನ ನಡೆಸುತ್ತೆ. ಪ್ರತಿ ವರ್ಷ ಏನಂತಂದ್ ಹೇಳಿದ್ರೆ ಒಂದೊಂದು ಅಧಿವೇಶನ ನಡೆಯುತ್ತ. ಮೊದಲ ಅಧಿವೇಶನ ಎಲ್ಲಿ ನಡಿಬೇಕಿತ್ತು, ಪುಣೆ ಒಳಗಡೆ ನಡಿಬೇಕಿತ್ತು. ಪುಣೆ ಒಳಗಡೆ. ಬಟ್ ಅದ್ರ ಪುಣೆ ಒಳಗಡೆ ಏನಾಗತ್ತ, ಆ ಟೈಮಲ್ಲಿ ಪ್ಲೇಗ್ ರೋಗ ಬರುತ್ತೆ. ಪ್ಲೇಗ್ ಅನ್ನೋ ಒಂದು ರೋಗ ಬರ್ತಿರುತ್ತೆ, ಎಲ್ಲಾ ಸಾಯ್ತಿರ್ತಾವ. ಸೊ ಅಲ್ಲಿ ಬೇಡ ಅಂತಂದ್ ಹೇಳಿ ಅದನ್ನ ಎಲ್ಲಿಗೆ ಟ್ರಾನ್ಸ್ಫರ್ ಮಾಡ್ತಾರ, ಮೊದಲನೇದು ಮುಂಬೈಗೆ ಟ್ರಾನ್ಸ್ಫರ್ ಮಾಡ್ತಾರ. ಸೊ ಅದ್ರದ್ದು ಅಧ್ಯಕ್ಷರು ಯಾರಾಗಿರ್ತಾರ ಅಂತಂದ್ ಹೇಳಿದ್ರೆ ಡಬ್ಲ್ಯೂ.ಸಿ. ಬ್ಯಾನರ್ಜಿ ಅವರು ಅಧ್ಯಕ್ಷರಾಗಿರ್ತಾರ. ಡಬ್ಲ್ಯೂ.ಸಿ. ಬ್ಯಾನರ್ಜಿ. ಹಂಗೆ ತುಂಬಾ ಹಲವಾರು ಪ್ರತಿ ವರ್ಷ ನಡೀತಾನೆ ಇರ್ತಾವ.
ಬಟ್ ಆದ್ರೆ ಮೇನ್ ಇಂಪಾರ್ಟೆಂಟ್ ಇನ್ನೊಂದು ಯಾವ್ದು ಬರುತ್ತೆ ಅಂತಂದ್ ಹೇಳಿದ್ರೆ 1907ರ ಅಧಿವೇಶನ. 1907ರ ಅಧಿವೇಶನ ಬಹಳ ಇಂಪಾರ್ಟೆಂಟ್ ಆಗತ್ತ. ಅದಕ್ಕ ನಾವು ಏನಂತ ಕರಿತೀವಿ ಅಂತಂದ್ ಹೇಳಿದ್ರೆ ಸೂರತ್ ಒಡಕು ಅಂತಾನು ಕೂಡ ಕರಿತೀವಿ. ಏನಂತ ಕರಿತೀವಿ? ಸೂರತ್ ಒಡಕು. ಯಾಕಂತಂದ್ ಹೇಳಿದ್ರೆ 1907ರ ಅಧಿವೇಶನದ ಅಧ್ಯಕ್ಷರು ಯಾರಾಗ್ಬೇಕಾಗಿದಾರ ಅಂತಂದ್ ಹೇಳಿದ್ರೆ ಬಾಲ್ ಗಂಗಾಧರ್ ತಿಲಕರಾಗ್ಬೇಕಿತ್ತು. ಯಾರಾಗ್ಬೇಕಿತ್ತು? ಬಾಲ್ ಗಂಗಾಧರ್ ತಿಲಕರಾಗ್ಬೇಕಿತ್ತು. ಬಟ್ ಆದ್ರೆ ಬಾಲ್ ಗಂಗಾಧರ್ ತಿಲಕರನ್ನ ಅಧ್ಯಕ್ಷರನ್ನಾಗಿ ಮಾಡಂಗಿಲ್ಲ. ರಾಸ್ ಬಿಹಾರಿ ಬೋಸ್ ಅಂತಂದ್ ಹೇಳಿ ಬರ್ತಾರ. ರಾಸ್ ಬಿಹಾರಿ ಬೋಸ್ ರವರನ್ನ ಏನ್ ಮಾಡ್ತಾರ ಅಂತಂದ್ ಹೇಳಿದ್ರೆ ಅಧ್ಯಕ್ಷರನ್ನಾಗಿ ಮಾಡಿದ್ದಕ್ಕ ಬಾಲ್ ಗಂಗಾಧರ್ ತಿಲಕರು ಮತ್ತು ಅವ್ರ ಅನುಯಾಯಿಗಳು ಏನ್ ಮಾಡ್ತಾರ ಅಂತಂದ್ ಹೇಳಿದ್ರೆ ಸಪರೇಟ್ ಆಗ್ತಾರ. ಅವಾಗ ಏನಾಗತ್ತ ಅಂತಂದ್ ಹೇಳಿದ್ರೆ 2 ಗ್ರೂಪ್ ರಚನೆ ಆಗತ್ತ. ಒಂದು ಮಂದಗಾಮಿಗಳು, ಇನ್ನೊಂದ್ ಯಾವ್ದಪ್ಪ ಅಂತಂದ್ ಹೇಳಿದ್ರೆ ತೀವ್ರಗಾಮಿಗಳು ಅಂತಂದ್ ಹೇಳಿ. ಇಲ್ಲಿ ಒಡಕಾಗತ್ತ. ನಮ್ಮ ಹೋರಾಟಗಾರಲಿ ಅಂತಂದ್ ಹೇಳಿದ್ರೆ ಒಡೆದ್ ಬಿಟ್ಟು 2 ಟೀಮ್ ಆಗ್ತಾವ. ಒಂದು ಮಂದಗಾಮಿಗಳ ಟೀಮು, ಇನ್ನೊಂದು ತೀವ್ರಗಾಮಿಗಳ ಟೀಮ್ ಅಂತಂದೇಳಿ. ಸೊ ಅದಕ್ಕೋಸ್ಕರನ ಹೇಳ್ತೀವಿ, ಅದಕ್ಕೋಸ್ಕರನ ಇದನ್ನ ನಾವು ಸೂರತ್ ಒಡಕು ಅಂತಂದ್ ಹೇಳ್ತೀವಿ. ಕ್ಲಿಯರ್? ಅದಾದ ನಂತರ ಇವ್ರನ್ನ ಮತ್ತೆ ಒಂದ್ ಮಾಡ್ಬೇಕಲ್ಲ. ಇನ್ನು ಒಂದ್ ಮಾಡುವಂತ ಮತ್ತೊಂದ್ ಏನಂತಂದ್ ಹೇಳಿದ್ರೆ 1916ರ ಅಧಿವೇಶನ ತುಂಬಾ ಇಂಪಾರ್ಟೆಂಟ್ ಆಗತ್ತ. ಅದನ್ನ ನಾವು ಲಕ್ನೋ ಒಪ್ಪಂದ ಅಂತಂದ್ ಹೇಳ್ತೀವಿ. ಲಕ್ನೋ ಒಪ್ಪಂದದ ಪ್ರಕಾರ ಮತ್ತೆ ಮಂದಗಾಮಿಗಳು ತೀವ್ರಗಾಮಿಗಳು ಒಟ್ಟಿಗೆ ಕೂಡ್ತಾರ. ಅದಾದ ನಂತರ 1917ರ ಅಧಿವೇಶನ ತುಂಬಾ ಇಂಪಾರ್ಟೆಂಟ್ ಆಗತ್ತ. ಜಸ್ಟ್ ನೆನ್ಪಿಟ್ಕೊಳ್ರಿ ಯಾಕೆ ಇಂಪಾರ್ಟೆಂಟ್ ಅಂತಂದ್ ಹೇಳಿದ್ರೆ ಆನಿ ಬೆಸೆಂಟ್ ರವ್ರ ಏನಂತಂದ್ ಹೇಳಿದ್ರೆ ಅಧ್ಯಕ್ಷರಾಗಿರ್ತಾರ. ಇದು ಯಾಕೆ ಇಂಪಾರ್ಟೆಂಟ್? ಮೊದಲ ಮಹಿಳಾ ಅಧ್ಯಕ್ಷರು, ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಅಧಿವೇಶನದ ಮೊದಲ ಮಹಿಳಾ ಅಧ್ಯಕ್ಷ ಯಾರಂತಂದ್ ಹೇಳಿದ್ರೆ ಆನಿ ಬೆಸೆಂಟ್ ಅಂತಂದ್ ಹೇಳ್ತೀವಿ. ಅದಾದ ನಂತರ ನೆಕ್ಸ್ಟ್ ಇನ್ನೊಂದು ಅಧಿವೇಶನ ಇಂಪಾರ್ಟೆಂಟ್, 1922ರ ಅಧಿವೇಶನ. ಸೊ ಇಲ್ಲಿ ಯಾರಾಗಿರ್ತಾರ ಅಂತಂದ್ ಹೇಳಿದ್ರೆ ಸರೋಜಿನಿ ನಾಯ್ಡು ಅವರು ಅಧ್ಯಕ್ಷನಾಗಿರ್ತಾರ. ಸರೋಜನಾ ನಾಯ್ಡು ಅವ್ರ ಏನಂತಂದ್ ಹೇಳಿದ್ರೆ ಅಧ್ಯಕ್ಷರಾಗಿರ್ತಾರೆ. ಇದ್ಯಾಕೆ ಇಂಪಾರ್ಟೆಂಟ್? ಭಾರತದ ಮೊದಲ ಮಹಿಳೆ ಅಧ್ಯಕ್ಷರಾಗ್ತಾರ ಅಂತಂದ್ ಹೇಳಿ. ಇಲ್ಲಿ ಇವಳು ಆನಿ ಬೆಸೆಂಟ್ ನಮ್ ದೇಶದಕ್ಕಲ್ಲ. ಸೊ ಇವ್ರು ಯಾರಂತಂದ್ ಹೇಳಿದ್ರೆ ನಮ್ ದೇಶದವರು. ಭಾರತದ ಮೊದಲ ಮಹಿಳೆ ಅಧ್ಯಕ್ಷರಾಗಿದ್ದ ಯಾರಂತಂದ್ ಹೇಳಿದ್ರೆ ಸರೋಜಿನಿ ನಾಯ್ಡು. ಅದಾದ ನಂತರ ನೆಕ್ಸ್ಟ್ ಇಂಪಾರ್ಟೆಂಟ್ ಯಾವ್ದಂತಂದ್ ಹೇಳಿದ್ರೆ 1924ರ ಅಧಿವೇಶನ. ಅದನ್ನ ನಾವು ಬೆಳಗಾವಿ ಅಧಿವೇಶನ ಅಂತಂದ್ ಹೇಳ್ತೀವಿ. ಒಂದು ಮಹಾತ್ಮ ಗಾಂಧೀಜಿಯವ್ರ ಏನಂತಂದ್ ಹೇಳಿದ್ರ ಅಧ್ಯಕ್ಷರಾಗಿರ್ತಾರ. ಮಹಾತ್ಮ ಗಾಂಧೀಜಿಯವ್ರ ಏನಂತಂದ್ ಹೇಳಿದ್ರ ಅಧ್ಯಕ್ಷರಾಗಿರ್ತಾರ. ಅದು ಬೆಳಗಾವಿ ಅಧಿವೇಶನ. ಇದು ಏನಪ್ಪಾ ಅಂತಂದ್ರೆ ನೀವು ಇನ್ನು ಕೆಲವೊಂದು ಪಾಯಿಂಟ್ಸ್ ಗಳು ಬರ್ತಾವ, ನೀವು ಓದ್ಕೊಳ್ರಿ. ಬಟ್ ಅದ್ರ ಮೇನ್ ಎಕ್ಸಾಮ್ಸ್ಗೆ ಕೇಳುವಂತಹ ಅಧಿವೇಶನಗಳು, ಅವರ ಅಧ್ಯಕ್ಷರು ಎಲ್ಲಿ ನಡೀತಾವ ಅಂತಂದ್ ಹೇಳಿ ಇಷ್ಟು ಪಾಯಿಂಟ್ಸ್ ಗಳನ್ನ ಅಲ್ಲಿ ಮತ್ತೆ ಏನಾಯ್ತು ಅನ್ನೋದನ್ನ ಇದು ಎಲ್ಲ ಅರ್ಥ ಆಯ್ತಾ? ಇದಿಷ್ಟು ಕಾಂಗ್ರೆಸ್ ಅಧಿವೇಶನ 1885ರಿಂದ ಸ್ಟಾರ್ಟ್ ಆಗಿ ಇಲ್ಲಿವರೆಗೆಲ್ಲ ಅರ್ಥ ಆಯ್ತಾ? ನೆಕ್ಸ್ಟ್ ಲಾಸ್ಟ್ ಒಂದು 1929ರ ಲಾಹೋರ್ ಅಧಿವೇಶನ, ಪೂರ್ಣ ಸ್ವರಾಜ್ ಅಂತಂದ್ ಹೇಳಿ ಘೋಷಣೆ ಮಾಡ್ತಾರ. ಅದನ್ನ ಜಾಸ್ತಿ ಎಲ್ಲೂ ಕೇಳಿಲ್ಲ, ಜಸ್ಟ್ ಇಷ್ಟು ನೆನ್ಪಿಟ್ಕೊಳ್ರಿ. ಇದು 1885ಕ್ಕ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಸ್ಥಾಪನೆಗೆ ಆಯ್ತು. ಬಟ್ ಆದ್ರ ಇದ್ರ ಜೊತೆಗೆ ತುಂಬಾ ಜನ ಇರ್ತಾರಲ್ಲ, ನಾವ್ ಹೇಳಿದ್ವಲ್ಲ ಮಂದಗಾಮಿಗಳು ಅಂತಂದ್ ಹೇಳಿದ್ವಿ. ಮಂದಗಾಮಿಗಳು, ಈ ಮಂದಗಾಮಿಗಳು ಯಾರ್ಯಾರು ಅಂತಂದ್ ಹೇಳಿದ್ರ ಇವರು ನಾವ್ ಯಾರನ್ನೂ ಹಿಂಸೆ ಮಾಡಂಗಿಲ್ಲ, ನಾವ್ ಯಾರನ್ನೂ ಕೊಲ್ಲಂಗಿಲ್ಲ, ನಾವ್ ಯಾರನ್ನೂ ಬಡಿಯಂಗಿಲ್ಲ. ನಾವ್ ಏನಂತಂದ್ ಹೇಳಿದ್ರೆ ಓನ್ಲಿ ಚಳುವಳಿ ಅಷ್ಟ ಮಾಡೋದು. ನೀವು ಚಳುವಳಿಗೆ ಅಂಜ್ಬಿಟ್ಟು ನೀವು ಹೋಗ್ಬೇಕಂತಂದ್ ಹೇಳಿ ಬ್ರಿಟಿಷರ್ ಇವ್ರು ಈ ತರ ಏನಂತಂದ್ ಹೇಳಿದ್ರೆ ಚಳುವಳಿಗಳನ್ನ ಮಾಡ್ತಿದ್ರು. ಇದ್ರಲ್ಲಿ ಯಾರು ಬರ್ತಾರ ಅಂತಂದ್ ಹೇಳಿದ್ರೆ ದಾದಾಬಾಯಿ ನವರೋಜಿ. ಇವ್ರು ಯಾಕೆ ಇಂಪಾರ್ಟೆಂಟ್ ಯಾರಿಗಾದ್ರೂ ಗೊತ್ತೈತನ್ರೋ? ದಾದಾಬಾಯಿ ನವರೋಜಿ. ನನಗೆ ಇಂಪಾರ್ಟೆಂಟ್ ಇದ್ದವ್ರ ಹೆಸರು ಮಾತ್ರ ತಗೊಂತೀನಿ. ದಾದಾಬಾಯಿ ನವರೋಜಿ ಯಾಕೆ ಇಂಪಾರ್ಟೆಂಟ್ ಅಂತಂದ್ ಹೇಳಿದ್ರೆ ಇವ್ರೊಂದು ಬುಕ್ ಅನ್ನ ಬರೀತಾರ, ಸಂಪತ್ತಿನ ಸೋರಿಕೆ ಸಿದ್ಧಾಂತ ಅಂತಂದ್ ಹೇಳಿ. ಕೇಳಿದರೆ ತುಂಬಾ ಸಾರಿ ಕ್ವಶನ್ ಬಂದಿದಾವ. ಸಂಪತ್ತಿನ ಸೋರಿಕೆ ಸಿದ್ಧಾಂತವನ್ನ ಬರ್ದವ್ರು ಯಾರಂತಂದ್ ಹೇಳಿದ್ರ ದಾದಾಬಾಯಿ ನವರೋಜಿ ಅವರು. ಹಿಂಗಂದ್ರೆ ಏನಪ್ಪಾ ಅಂತಂದ್ ಹೇಳಿದ್ರ ನಮ್ಮ ಭಾರತ ದೇಶದಿಂದ ಎಷ್ಟು ಸಂಪತ್ತು ಲೂಟಿ ಮಾಡ್ಕೊಂಡು ಹೋಗ್ತಿದಾರ ಬ್ರಿಟಿಷರು, ಪ್ರತಿಯೊಂದನು ಏನಂತಂದ್ ಹೇಳಿದ್ರೆ ಪಾಯಿಂಟ್ ಟು ಪಾಯಿಂಟ್ ಬರ್ದವ್ರು ಯಾರಂತಂದ್ ಹೇಳಿದ್ರ ದಾದಾಬಾಯಿ ನವರೋಜಿ ಅವರು. ಸೊ ಸಂಪತ್ತಿನ ಸೋರಿಕೆ ಸಿದ್ಧಾಂತ ಅಂತಂದ್ ಹೇಳ್ತೀವಿ. ಇವರು ಕೂಡ ಏನಂತಂದ್ ಹೇಳಿದ್ರೆ ಒಬ್ರು ಮಂದಗಾಮಿಗಳು ಅಂತಂದ್ ಹೇಳ್ತೀವಿ. ಅದಾದ ನಂತರ ನೆಕ್ಸ್ಟ್ ಇನ್ನೊಬ್ರು ಯಾರಂತಂದ್ ಹೇಳಿದ್ರೆ ಸುರೇಂದ್ರ ಬ್ಯಾನರ್ಜಿ ಅಂತಂದ್ ಹೇಳಿ ಬರ್ತಾರ. ಗೋಪಾಲ್ ಕೃಷ್ಣ ಗೋಖಲೆ ತುಂಬಾ ಇಂಪಾರ್ಟೆಂಟ್, ವೆರಿ ಗುಡ್. ಗೋಪಾಲ ಕೃಷ್ಣ ಗೋಖಲೆ ಅಂತಂದ್ ಹೇಳಿ ಬರ್ತಾರ. ಇವ್ರು ಯಾಕೆ ಇಂಪಾರ್ಟೆಂಟ್? ಗೋಪಾಲ ಕೃಷ್ಣ ಗೋಖಲೆ ಯಾಕೆ ಇಂಪಾರ್ಟೆಂಟ್ ಅಂತಂದ್ ಹೇಳಿದ್ರೆ ಗೋಪಾಲ್ ಕೃಷ್ಣ ಗೋಖಲೆ ಅವರು ಗಾಂಧೀಜಿಯವರ ಗುರು. ಗಾಂಧೀಜಿಯವರ ಆಡಳಿತದ ಗುರು ಯಾರಂತಂದ್ ಹೇಳಿದ್ರೆ ಗೋಪಾಲ್ ಕೃಷ್ಣ ಗೋಖಲೆ. ಇದು ಕೂಡ ಕ್ವಶನ್ ಕೇಳಿದಾರ. ಗಾಂಧೀಜಿಯವರ ಆಡಳಿತದ ಗುರು ಯಾರಂತಂದ್ ಹೇಳಿದ್ರೆ ಯಾರನ್ನ ನೋಡಿ ಕಲ್ತ್ ಬಿಟ್ಟು ಬಂದ್ರು ಅಂತಂದ್ ಹೇಳಿದ್ರೆ ಗೋಪಾಲ ಕೃಷ್ಣ ಗೋಖಲೆ ಅವ್ರನ್ನ ನೋಡ್ಬಿಟ್ಟು ಬರ್ತಾರ ಅಂತಂದ್ ಹೇಳ್ತಾರ. ಕ್ಲಿಯರ್? ಸೊ ಇಷ್ಟು ಪಾಯಿಂಟ್ಸ್ ಗಳು. ಇದಾದ ನಂತರ ಇನ್ನೂ ಹಲವಾರು ಜನ ಬರ್ತಾರ, ಅವೆಲ್ಲ ಬೇಡ. ಇವರು ಕೂಡ ಏನಂತಂದ್ರೆ ಒಂಥರ ಆಡಳಿತ ಅಂದ್ರೆ ಚಳುವಳಿಗಳನ್ನ ಮಾಡ್ಬಿಟ್ಟು ದೇಶಕ್ಕೆ ಸ್ವತಂತ್ರ ಬೇಕು, ಜನರಲ್ಲಿ ಏನಂತಂದ್ ಹೇಳಿದ್ರೆ ನಮ್ಗೆ ಸ್ವಾತಂತ್ರ್ಯ, ನಾವು ಅವ್ರ ಕೆಳಗೆ ಮಾತಾಡಿದೀವಿ, ನಮ್ಗೆ ರಾಷ್ಟ್ರೀಯತೆ ಬರ್ಬೇಕು, ರಾಷ್ಟ್ರೀಯ ಭ್ರಾತೃತ್ವ ಬರ್ಬೇಕು, ನಾವೆಲ್ಲರೂ ಒಂದೇ,
ನಾವು ಯಾರ ಕೈಯಾಗೂ ಆಳ್ವಿಕೆ ನಡೆಸೋದ್ ಬೇಡ ಅಂತಂದ್ ಹೇಳಿ ಎಲ್ಲಾ ಹೇಳ್ತಿರ್ತಾರ. ಬಟ್ ಆದ್ರ ಇನ್ನೊಂದು ಟೀಮ್ ಬರತ್ತ ತೀವ್ರಗಾಮಿಗಳು. ನಿಮ್ ತರ ನಮ್ಗ ಆಗುದಿಲ್ರೋ, ನಿಮ್ ತರ ನಮ್ಗೇನಂತಂದ್ ಹೇಳಿದ್ರೆ ಹೇಳಕ್ ಆಗುದಿಲ್ಲ, ಬಾಯಿಂದ ಹೇಳ್ರೆ ಯಾರು ಕೇಳಂಗಿಲ್ಲ, ಬಡ್ದ ಹೇಳ್ಬೇಕಂತಂದ್ ಹೇಳು, ಬಡ್ದು ಹೇಳುವಂತದ್ದು. ಅಂದ್ರ ದಂಗೆ ಹಿಂಸಾತ್ಮಕ ಅಂತಂದ್ ಹೇಳ್ತೀವಿ. ಹಿಂಸೆಗಳನ್ನ ಮಾಡೋದು, ಬಡ್ದು ಹೇಳೋದು. ಸೊ ಅವರ ಮೇನ್ ಯಾರಪ್ಪ ಅಂತಂದ್ ಹೇಳಿದ್ರೆ ಲಾಲ್ ಪಾಲ್ ಬಾಲ್ ಅಂತಂದ್ ಹೇಳ್ತೀವಿ ನೋಡ್ರಿ. ಯಾರ್ಯಾರು? ಲಾಲಾ ಲಜಪತ್ ರಾಯ್, ಬಾಲ್ ಗಂಗಾಧರ್ ತಿಲಕ್, ಇನ್ನೊಬ್ರು ಯಾರು? ಲಾಲಾ ಲಜಪತ್ ರಾಯ್ ಆದ್ರು, ಬಾಲ್ ಗಂಗಾಧರ್ ತಿಲಕರ್ ಆದ್ರು, ಇನ್ನೊಬ್ರು ಯಾರೋ ಬರ್ತಾರಲ್ಲ ತೀವ್ರಗಾಮಿಗಳು, ಬಿಪಿನ್ ಚಂದ್ರಪಾಲ್. ಇವ್ರು ಯಾರಂತಂದ್ ಹೇಳಿದ್ರೆ ಬಿಪಿನ್ ಚಂದ್ರಪಾಲ್. ಇವರೆಲ್ಲ ಹೊಡೆದು ಬಡ್ದು ಹೇಳುವಂತದ್ದು, ಹಿಂಸಾತ್ಮಕ ಮಾಡುವಂತಹ ಒಂದು ಟೀಮ್ ಇದು ಬಿಪಿನ್ ಚಂದ್ರಪಾಲ್. ಇವ್ರ ಜೊತೆಗೆ ಇನ್ನೊಬ್ರು ಬರ್ತಾರ ಅರವಿಂದ್ ಘೋಷ್ ಅಂತಂದ್ ಹೇಳಿ, ಅರವಿಂದ್ ಘೋಷ್. ಸೊ ಇವರು ಕೂಡ ಏನಂತಂದ್ ಹೇಳಿದ್ರೆ ತೀವ್ರಗಾಮಿಗಳು, ಹಿಂಸಾತ್ಮಕ ಚಟುವಟಿಕೆಗಳನ್ನ ಮಾಡುವಂತದ್ದು. ಅದಾದ ನಂತರ ಅವ್ರೇನಾದ್ರು ಬ್ರಿಟಿಷರ್ ಏನಾದ್ರು ಪ್ರಾಬ್ಲಮ್ ಮಾಡಕತ್ತಂದ್ರೆ ಸ್ಟಾಪ್ ಮಾಡೋದು, ಮತ್ತೆ ಆಮೇಲೆ ಸ್ಟಾರ್ಟ್ ಮಾಡೋದು ಇವರು. ಇದ್ರಲ್ಲಿ ಮೇನ್ ಇಂಪಾರ್ಟೆಂಟ್ ನಮ್ ಕ್ವಶನ್ಸ್ ಗಳು ತೀವ್ರಗಾಮಿಗಳ ಮೇಲೆ ಯಾರು ಬರೋದು ಅಂತಂದ್ ಹೇಳಿದ್ರೆ ಬಾಲ್ ಗಂಗಾಧರ್ ತಿಲಕರ ಬಗ್ಗೆ ಬರುತ್ತೆ. ಯಾರ ಬಗ್ಗೆ ಬರುತ್ತೆ? ಬಾಲ್ ಗಂಗಾಧರ್ ತಿಲಕರ ಬಗ್ಗೆ ಕ್ವಶನ್ಸ್ ಗಳು ಬರ್ತಾವ. ಇವ್ರು ಬಾಳ ಅಂದ್ರೆ ಬಾಳ ಇಂಪಾರ್ಟೆಂಟ್ ಆಗ್ತಾರ ಬಾಲ್ ಗಂಗಾಧರ್ ತಿಲಕರು. ಯಾಕೆ ಇಂಪಾರ್ಟೆಂಟ್ ಆಗ್ತಾರ ಅಂತಂದ್ ಹೇಳಿದ್ರೆ 1916ರಲ್ಲಿ ಒಂದು ಚಳುವಳಿಯನ್ನ ಮಾಡ್ತಾರ, ಹೋಮ್ ರೂಲ್ ಚಳುವಳಿ ಅಂತಂದ್ ಹೇಳ್ತೀವಿ. ಯಾವುದು? ಹೋಮ್ ರೂಲ್ ಚಳುವಳಿಯನ್ನ ಮಾಡ್ತಾರ. ಅದಾದ ನಂತರ ನೆಕ್ಸ್ಟ್ ಇವ್ರ ಬಗ್ಗೆ ಇನ್ನೊಂದು ಇಂಪಾರ್ಟೆಂಟ್ ಏನಂತಂದ್ ಹೇಳಿದ್ರೆ ಒಂದು ಪತ್ರಿಕೆಗಳನ್ನ ಸ್ಟಾರ್ಟ್ ಮಾಡ್ತಾರೆ. ಪತ್ರಿಕೆಗಳನ್ನ ಒಂದ್ ಯಾವ್ದಂತಂದ್ ಹೇಳಿದ್ರೆ ಕೇಸರಿ ಅಂತಂದ್ ಹೇಳಿ. ಕೇಸರಿ ಇದು ಯಾವ ಭಾಷೆಯಲ್ಲಿ ಐತಪ್ಪ ಅಂತಂದ್ ಹೇಳಿದ್ರೆ ಮರಾಠಿ ಭಾಷೆ ಒಳಗಡೆ ಐತ. ಅದಾದ ನಂತರ ಇನ್ನೊಂದು ಬರೀತಾರ ಯಾವ್ದಪ್ಪ ಅಂತಂದ್ ಹೇಳಿದ್ರೆ ಮರಾಠ ಅಂತಂದ್ ಹೇಳಿ. ಮರಾಠ. ಈ ಮರಾಠ ಏನಂತಂದ್ರೆ ಇವೆರಡು ಪತ್ರಿಕೆಗಳು, ಕೇಸರಿ ಮತ್ತು ಮರಾಠ ಅಂತ ಪತ್ರಿಕೆಗಳು. ಕೇಸರಿ ಮರಾಠಿ ಭಾಷೆಯಲ್ಲಿ ಐತೆ, ಮರಾಠ ಅನ್ನೋದು ಏನಂತಂದ್ ಹೇಳಿದ್ರೆ ಇಂಗ್ಲಿಷ್ ಭಾಷೆಯಲ್ಲಿರೋ ಪತ್ರಿಕೆ ಆಗೈತೆ. ಪತ್ರಿಕೆಗಳನ್ನ ಜಾರಿಗೆ ತಗೊಂಡ್ ಬರ್ತಾರ, ಎಲ್ಲರಲ್ಲೂ ಏನಂತಂದ್ ಹೇಳಿದ್ರೆ ರಾಷ್ಟ್ರೀಯತೆಯನ್ನ ಹುಟ್ಟಿಸ್ತಾರ. ಅದಾದ ನಂತರ ನೆಕ್ಸ್ಟ್ ಶಿವಾಜಿ ಜಯಂತಿ ಮತ್ತು ಗಣೇಶ ಜಯಂತಿಯನ್ನ ಸ್ಟಾರ್ಟ್ ಮಾಡ್ತಾರ. ಇದು ಇಂಪಾರ್ಟೆಂಟ್. ಶಿವಾಜಿ ಜಯಂತಿ ಮತ್ತು ಗಣೇಶ ಜಯಂತಿಯನ್ನ ಯಾರು ಸ್ಟಾರ್ಟ್ ಮಾಡ್ತಾರ ಅಂತಂದ್ ಹೇಳಿದ್ರ ಬಾಲ್ ಗಂಗಾಧರ್ ತಿಲಕರು ಸ್ಟಾರ್ಟ್ ಮಾಡ್ತಾರ. ಅಂದ್ರೆ ಬ್ರಿಟಿಷರ್ ಬಂದಾಗ ಅವೆಲ್ಲ ಏನು ಇರಂಗಿಲ್ಲ. ಸೊ ಮತ್ತೇನಂತಂದ್ ಹೇಳಿದ್ರೆ ಸ್ಟಾರ್ಟ್ ಮಾಡ್ತಾರ. ಮೇನ್ ಶಿವಾಜಿ ಜಯಂತಿಯನ್ನ ಸ್ಟಾರ್ಟ್ ಮಾಡಿದವ್ರು ಅವರು. ಅದಾದ ನಂತರ ಇವ್ರನ್ನ ಅರೆಸ್ಟ್ ಮಾಡ್ತಾರ, ತುಂಬಾ ಸರಿ ಅರೆಸ್ಟ್ ಮಾಡ್ತಾರ. ಸೊ ಅರೆಸ್ಟ್ ಮಾಡಿದ ನಂತರ ಜೈಲಲ್ಲಿ ಇದ್ದಾಗ ಒಂದು ಬುಕ್ ಅನ್ನ ಬರೀತಾರ. ಆ ಬುಕ್ ಹೆಸರು ಏನಂತಂದ್ ಹೇಳಿದ್ರೆ ಗೀತಾ ರಹಸ್ಯ ಅಂತಂದ್ ಹೇಳ್ತೀವಿ. ಗೀತಾ ರಹಸ್ಯ ಅನ್ನೋ ಒಂದು ಬುಕ್ ಅನ್ನ ಏನ್ ಮಾಡ್ತಾರ ಅಂತಂದ್ ಹೇಳಿದ್ರೆ ಬಾಲ್ ಗಂಗಾಧರ್ ತಿಲಕರು ಬರೀತಾರ. ಇಷ್ಟು ಪಾಯಿಂಟ್ಸ್ ಗಳನ್ನ ನೀವು ಇದರಲ್ಲಿ ನೆನ್ಪಿಟ್ಕೋಬೇಕು. ಕ್ಲಿಯರ್? ಬಾಲ್ ಗಂಗಾಧರ್ ತಿಲಕರ್ ಬಗ್ಗೆ ಏನ್ ಕ್ವಶನ್ಸ್ ಗಳು ಬರ್ತಾವ ಎಲ್ಲಾ ನಿಮ್ಗೆ ಇಲ್ಲಿ ಹೇಳಿದೀನಿ, ಬರ್ದಿಟ್ಕೋಬೇಕು. ಏನಂತಂದ್ ಹೇಳಿದ್ರೆ ಲಾಲಾ ಲಜಪತ್ ರಾಯರನ್ನ ನಾವು ಏನಂತ ಕರಿತೀವಿ ಅಂದ್ರೆ ಪಂಜಾಬಿನ ಸಿಂಹ ಅಂತ ಕರಿತೀವಿ. ಲಾಲಾ ಲಜಪತ್ ರಾಯನ ಏನಂತ ಕರಿತೀವಿ? ಪಂಜಾಬಿನ ಸಿಂಹ ಅಂತ ಕರಿತೀವಿ. ಸೊ ಅದನ್ನ ನಾವು ನೋಡ್ಕೊಳ್ಳೋಣ, ಇನ್ನೂ ಬರುತ್ತೆ ಮುಂದೆ. ಇದಾದ ನಂತರ ನೆಕ್ಸ್ಟ್ ಇನ್ನೊಂದು ಬರುತ್ತೆ, ಇನ್ನೊಂದು ಟೀಮ್ ಬರುತ್ತೆ, ಕ್ರಾಂತಿಕಾರಿಗಳು. ಇನ್ನೊಂದು ಟೀಮ್ ಯಾವ್ದಂತಂದ್ ಹೇಳಿದ್ರೆ ಕ್ರಾಂತಿಕಾರಿಗಳು ಅಂತಂದ್ ಹೇಳ್ತೀವಿ. ಇದೆಲ್ಲ ಹಂಗಿಲ್ಲ. ಸ್ವರಾಜ್ಯ ನನ್ನ ಜನ್ಮ ಸಿದ್ಧ ಹಕ್ಕು ಅಂತಂದ್ ಹೇಳಿ ಸ್ವರಾಜ್ಯ ಅಂತಂದ್ ಹೇಳ್ಬಿಟ್ಟು ಯಾರ್ ಮಾಡ್ತಾರ ಅಂತಂದ್ ಹೇಳಿದ್ರೆ ಬಾಲ್ ಗಂಗಾಧರ್ ತಿಲಕರೇ. ಸ್ವರಾಜ್ಯ ನನ್ನ ಜನ್ಮ ಸಿದ್ಧ ಹಕ್ಕು ಅಂತಂದ್ ಹೇಳಿದವ್ರು ಯಾರಂತಂದ್ ಹೇಳಿದ್ರ ಬಾಲ್ ಗಂಗಾಧರ್ ತಿಲಕರು. ನೆಕ್ಸ್ಟ್ ಇಂಪಾರ್ಟೆಂಟ್ ಕ್ರಾಂತಿಕಾರಿಗಳು. ಅಷ್ಟೇ ಸಾಕು, ಇವಾಗ ಅಷ್ಟೇ ಸಾಕಲ್ಲಿ. ಇನ್ನು ನೆಕ್ಸ್ಟ್ ನೋಡ್ರಿ ಕ್ರಾಂತಿಕಾರಿಗಳು. ಅಲ್ಲಿ ಅವ್ರ ಏನ್ ಮಾಡಿದ್ರು? ಅಹಿಂಸಾತ್ಮಕ, ನಾವು ಚಳುವಳಿ ಮಾಡ್ತೀವ್ರಿ, ನಾವು ಬಾಯಿಂದ ಹೇಳ್ತೀವಿ, ನೀವು ಹೋಗ್ಬಿಡ್ರಿ ಅಂತಂದ್ ಹೇಳಿ. ಇನ್ನೊಬ್ರು ಯಾರು? ತೀವ್ರಗಾಮಿಗಳು, ಹೊಡಿ ಬಡಿ. ಇನ್ ಕ್ರಾಂತಿಕಾರಿಗಳು ಹೆಂಗಿರ್ಬೇಕು? ಅವ್ರಿಗಿಂತ ಜಾಸ್ತಿ ಏನಿಲ್ಲ, ಬಾಂಬ್ ಹಾಕ್ಬಿಡೋದು. ಟ್ರೈನ್ ಮೇಲೆ ಬಾಂಬ್ ಹಾಕೋದ, ಪೊಲೀಸ್ ಸ್ಟೇಷನ್ಸ್ ಗಳ ಮೇಲೆ ಬಾಂಬ್ ಹಾಕೋದ, ಬ್ರಿಟಿಷ್ ಅಧಿಕಾರಿ ಹೊಂಟಿದ್ದ ಅಂದ್ರ ಅವ್ನ ಮೇಲೆ ಬಾಂಬ್ ಹಾಕೋದ, ಮ್ಯಾಲ ಉಡಾಯಿಸೋದ. ನೀವ್ ಉಡಾಯಿಸ್ ಹೋಗ್ಲಿಲ್ಲ ಅಂತಂದ್ ಹೇಳಿದ್ರೆ ನೀನ್ರ ಉಡಾಯಿಸ್ ಹೋಗಂತಂದ್ ಹೇಳಿ. ಎಲ್ಲಾ ಕಡೆ ಏನಂತಂದ್ ಹೇಳಿದ್ರೆ ಬಾಂಬ್ ಗಳನ್ನ ಹಾಕಿ ಕೊಂದಂತಹ ಹೋರಾಟಗಾರ ಅಂತಂದ್ ಹೇಳಿದ್ರೆ ಕ್ರಾಂತಿಕಾರಿಗಳು ಅಂತಂದ್ ಹೇಳ್ತೀವಿ. ಅದ್ರಲ್ಲಿ ಯಾರು ಇಂಪಾರ್ಟೆಂಟ್? ಭಗತ್ ಸಿಂಗ್. ಅದ್ರಲ್ಲಿ ಯಾರು ಇಂಪಾರ್ಟೆಂಟ್? ಭಗತ್ ಸಿಂಗ್. ಅದಾದ ನಂತರ ಸುಖದೇವ್. ಅದಾದ ನಂತರ ಇನ್ನೊಬ್ರು ಯಾರಂತಂದ್ ಹೇಳಿದ್ರೆ ರಾಜ್ಗುರು. ಇನ್ನೊಬ್ರು ಯಾರಂತಂದ್ ಹೇಳಿದ್ರೆ ಚಂದ್ರಶೇಖರ್ ಆಜಾದ್. ಸೊ ಈ 4 ಜನರದ ಹೆಸರೇನಪ್ಪಾ ಅಂತಂದ್ ಹೇಳಿ ನೀವು ನೆನ್ಪಿಟ್ಕೋಬೇಕು, ಕ್ರಾಂತಿಕಾರಿಗಳು ಅಂತಂದ್ ಹೇಳಿದ್ರೆ. ಎಲ್ಲಿ ಹೋಗ್ರಿ, ಎಲ್ಲಿ ಹೋಗಿರ್ತಾರಲ್ಲ ಅಲ್ಲಿ ಹೋದಲ್ಲೆಲ್ಲ ಏನಂತಂದ್ ಹೇಳಿದ್ರೆ ಬಾಂಬ್ ಇಡೋದು, ಬಾಂಬ್ ಬಿಟ್ಟು ಉಡಾಯಿಸೋದು, ಬೇರೆ ಕೆಲ್ಸ ಇಲ್ಲ. ನಮ್ ಜೊತೆ ಮಾತುಕತೆ ಎಲ್ಲ ಇಲ್ಲ, ಬಾಂಬ್ ಜೊತೆನ ಮಾತಾಡೋದು ಅಂತಂದ್ ಹೇಳಿ. ಇವ್ರು ಈ ತರ ಏನಂತಂದ್ ಹೇಳಿದ್ರೆ ಕ್ರಾಂತಿಯನ್ನ ಉಂಟು ಮಾಡಿದಂತಹ ವ್ಯಕ್ತಿಗಳಾಗ್ತಾರ. ಇವ್ರದೆಲ್ಲ ಏನಂತಂದ್ ಹೇಳಿದ್ರೆ ಒಂದ್ ಟೈಮ್ ನಡೀತೈತೆ. ಅದಾದ ನಂತರ ನೆಕ್ಸ್ಟ್ ಭಗತ್ ಸಿಂಗ್, ಸುಖದೇವ್ ಅವ್ರನ್ನು ಕೂಡ ಏನಂತಂದ್ ಹೇಳಿದ್ರೆ ಗಲ್ಲಿಗೇರಿಸ್ತಾರ. ಇದಾದ ನಂತರ ನೆಕ್ಸ್ಟ್ ಇನ್ನೊಂದು ಚಳುವಳಿ ಬರುತ್ತ, ಅವರೇ ಯಾರಂತಂದ್ ಹೇಳಿದ್ರೆ ಗಾಂಧೀಜಿ ಅಂತಂದ್ ಹೇಳಿ. ಗಾಂಧೀಜಿ ಅವ್ರ ಏನ್ ಮಾಡ್ತಾರ ಅಂತಂದ್ ಹೇಳಿದ್ರೆ ಸೌತ್ ಆಫ್ರಿಕಾದಲ್ಲಿ ಇರ್ತಾರ.
1915ರಲ್ಲಿ ಸೌತ್ ಆಫ್ರಿಕಾದಿಂದ ಇಂಡಿಯಾಕ್ ರಿಟರ್ನ್ ಬರ್ತಾರ. 1915ರಾಗ ಬಂದ ನಂತರ ಇವ್ರು ಯಾವತ್ ಬರ್ತಾರಂತಪ್ಪ ಅಂತಂದ್ರೆ ಜನವರಿ 9ನೇ ತಾರೀಕು ಬರ್ತಾರ. ಅದಕ್ಕೋಸ್ಕರ ನಾವು ಇವಾಗ ಏನಂತ ಆಚರಣೆ ಮಾಡ್ತೀವಿ, ಜನವರಿ 9ನ್ನ ಭಾರತೀಯ ಪ್ರವಾಸ ದಿನ ಅಂತಂದ್ ಹೇಳಿ ಆಚರಣೆ ಮಾಡ್ತೀವಿ. ಇವಾಗ ಏನಂತ ಆಚರಣೆ ಮಾಡ್ತಿದೀವಿ, ಜನವರಿ 9ನ್ನ ಭಾರತೀಯ ಪ್ರವಾಸ ದಿನ ಅಂತಂದ್ ಹೇಳಿ ಆಚರಣೆ ಮಾಡ್ತಿದೀವಿ. ಅವ್ರು ಬಂದ ನಂತರ ಸುಮ್ಮ ಇರಂಗಿಲ್ಲ. ಅವ್ರ ಏನ್ ಮಾಡ್ತಾರ ಅಂತಂದ್ ಹೇಳಿದ್ರೆ 1917ರಲ್ಲಿ ಚಂಪಾರಣ್ಯ ಸತ್ಯಾಗ್ರಹ ಮಾಡ್ತಾರ. ಚಂಪಾರಣ್ಯ ಸತ್ಯಾಗ್ರಹ ಅದಾದ ನಂತರ ನೆಕ್ಸ್ಟ್ 1900 ಇನ್ನೊಂದ್ 2-3 ಬರ್ತಾವ. ಅದನ್ನ ಪಾಯಿಂಟ್ಸ್ ಗಳನ್ನ ನಾನು ಹೇಳ್ತೀನಿ ಇವಾಗ. ಆಮೇಲೆ ಗಾಂಧೀಜಿಯವ್ರ ಬಗ್ಗೆ ಕಂಟಿನ್ಯೂ ಮಾಡ್ತೀನಿ. ಒಂದ್ ಥಿಂಗ್ ಏನಾಗತ್ತೆ ಅಂತಂದ್ ಹೇಳಿದ್ರೆ 1917-18ನೇ ಟೈಮ್ ಅಲ್ಲಿ ಒಂದ್ ಕಾಯ್ದೆ ಬರುತ್ತೆ, ರೌಲತ್ ಕಾಯ್ದೆ ಅಂತಂದ್ ಹೇಳಿ. ರೌಲತ್ ಕಾಯ್ದೆ ಬರುತ್ತೆ. ಈ ರೌಲತ್ ಕಾಯ್ದೆ ಬಾಳ ಸುಮಾರು. ಈ ರೌಲತ್ ಕಾಯ್ದೆ ಏನಾಗತ್ತಪ್ಪ ಅಂತಂದ್ ಹೇಳಿದ್ರೆ ಬ್ರಿಟಿಷರು ಏನು ರೀಸನ್ ಕೊಡದ ಅರೆಸ್ಟ್ ಮಾಡ್ಕೊಂಡು ಹೋಗ್ಬೋದು. ಏನು ರೀಸನ್ ಹೇಳ್ದೇನಪ್ಪ ಅಂತಂದ್ ಹೇಳಿದ್ರೆ ಅರೆಸ್ಟ್ ಮಾಡ್ಕೊಂಡು ಹೋಗ್ಬಿಡ್ಬೋದು. ಎಷ್ಟು ಬೇಕಾದಷ್ಟು ಏನಂತಂದ್ ಹೇಳಿದ್ರೆ 2 ವರ್ಷದವರೆಗೂ ಅರೆಸ್ಟ್ ಮಾಡ್ರ ಅಂತಂದ್ ಹೇಳಿದ್ರೆ 2 ವರ್ಷದವರೆಗೂ ಏನಂತಂದ್ ಹೇಳಿದ್ರೆ ಜೈಲ್ ಶಿಕ್ಷೆ. ಅದ್ ಯಾರ್ ಬೇಕಾದ್ರೂ ಆಗಿರ್ಲಿ. ಸೊ ಇಂತ ಒಂದು ಕಾಯ್ದೆ ತುಂಬಾ ತಪ್ಪು ಅಂತಂದ್ ಹೇಳಿ ಇದ್ರ ವಿರುದ್ಧವಾಗಿ ಹೋರಾಟ ನಡೀತಾವ. ಹೋರಾಟ ನಡೆಯುವಾಗ ಏನಂತಂದ್ ಹೇಳಿದ್ರೆ ಒಂದು ಇನ್ಸಿಡೆಂಟ್ಸ್ ನಡೆಯುತ್ತ. 1919 ಏಪ್ರಿಲ್ 13ನೇ ತಾರೀಕ ಯಾವ್ದು, ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡ ಅಂತಂದ್ ಹೇಳ್ತೀವಿ. ಸೊ ಯಾವ್ದು ನಡೆಯುತ್ತೆ, ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡ. ಅದ್ರಲ್ಲಿ ಏನಪ್ಪಾ ಅಂತಂದ್ ಹೇಳಿದ್ರ ಜನರಲ್ ಡಯರ್ ಅನ್ನೋ ಒಬ್ಬ ಅಧಿಕಾರಿ ಎಲ್ರನ್ನು ಕೊಂದ್ ಹಾಕ್ರಿ ಅಂತಂದ್ ಹೇಳ್ಬಿಡ್ತಾನೆ. ಎಲ್ಲಿ ನಡೆಯುತ್ತಾ, ಪಂಜಾಬಿನ ಅಮೃತ್ಸರದಲ್ಲಿ ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡ ನಡೆಯುತ್ತ. ಇದ್ರ ವಿರುದ್ಧವಾಗಿ ಏನಂತಂದ್ ಹೇಳಿದ್ರೆ ಮತ್ತೆ ಹಲವಾರು ಥಿಂಗ್ಸ್ ಗಳು ನಡೀತಾವ. 1919ರಲ್ಲಿ ಅಂದ್ರೆ 1919-1920 ಟೈಮ್ ಅಲ್ಲಿ ಗಾಂಧೀಜಿಯವರು ಅಸಹಕಾರ ಚಳುವಳಿಯನ್ನ ಸ್ಟಾರ್ಟ್ ಮಾಡ್ತಾರೆ. ಅಸಹಕಾರ ಚಳುವಳಿ. ಆಮೇಲೆ 1920ರಲ್ಲಿ ಏನಪ್ಪಾ ಅಂತಂದ್ ಹೇಳಿದ್ರೆ ಖಿಲಾಫತ್ ಚಳುವಳಿ ಸ್ಟಾರ್ಟ್ ಆಗುತ್ತೆ. ಖಿಲಾಫತ್ ಚಳುವಳಿ. ಈ ಖಿಲಾಫತ್ ಚಳುವಳಿಯನ್ನ ಯಾರು ಸ್ಟಾರ್ಟ್ ಮಾಡ್ತಾರೆ ಅಂತಂದ್ ಹೇಳಿದ್ರೆ ಶೌಕತ್ ಅಲಿ ಬ್ರದರ್ಸ್ ಅಂತಂದ್ ಹೇಳ್ತೀವಿ. ಶೌಕತ್ ಅಲಿ ಮತ್ತು ಇನ್ನೊಬ್ಬರ ಹೆಸರು ಬರುತ್ತೆ. ಅವ್ರು ಯಾರಪ್ಪಾ ಅಂತಂದ್ ಹೇಳಿದ್ರೆ ಯಾರಿಗಾದ್ರೂ ಗೊತ್ತೈತಂದ್ರ ಮೊಹಮ್ಮದ್ ಅಲಿ ಮತ್ತು ಶೌಕತ್ ಅಲಿ ಇವರಿಬ್ಬರು ಜನ ಖಿಲಾಫತ್ ಚಳುವಳಿಯನ್ನ ಸ್ಟಾರ್ಟ್ ಮಾಡ್ತಾರೆ. ಅದಾದ ನಂತರ ನೆಕ್ಸ್ಟ್ 1922ರಲ್ಲಿ ಗಾಂಧೀಜಿಯವ್ರು ಏನಂತಂದ್ ಹೇಳಿದ್ರೆ ಸುಮ್ನೆ ನಾರ್ಮಲ್ ಆಗಿ ಏನ್ ಮಾಡ್ತಿರ್ತಾರಪ್ಪ ಅಂತಂದ್ ಹೇಳಿದ್ರೆ ಅಸಹಕಾರ ಚಳುವಳಿಯನ್ನ ಮಾಡ್ತಾರ. ಹಿಂಗ್ ಮಾಡಿದ್ರ ವರ್ಕೌಟ್ ಆಗುದಿಲ್ಲ ಅಂತಂದ್ ಹೇಳಿ ಕ್ರಾಂತಿಕಾರಿಗಳು ಯಾರಪ್ಪ ಅಂತಂದ್ ಹೇಳಿದ್ರೆ ಕ್ರಾಂತಿಕಾರಿಗಳು ಸುಮ್ನಿರಂಗಿಲ್ಲ. ಇವ್ರೇನ್ ಮಾಡ್ತಾರ, 1922ರಲ್ಲಿ ಚೌರಿ ಚೌರಾ ಅನ್ನೋ ಒಂದು ಪ್ರದೇಶದಲ್ಲಿ ಪೊಲೀಸ್ ಸ್ಟೇಷನ್ ಇರುತ್ತೆ ದೊಡ್ಡದು ಬ್ರಿಟಿಷರ್ದ. ಆ ಪೊಲೀಸ್ ಸ್ಟೇಷನ್ ಮೇಲೆ ಬಾಂಬ್ ಹಾಕ್ತಾರ. ಬಾಂಬ್ ಹಾಕಿ ಏನ್ ಮಾಡ್ತಾರ ಅಂತಂದ್ ಹೇಳಿದ್ರೆ ಅಲ್ಲಿರೋ ಎಲ್ಲಾ ಅಧಿಕಾರಿಗಳನ್ನ ಕೊಂದ್ ಹಾಕ್ತಾರ ಕ್ರಾಂತಿಕಾರಿಗಳು. ಅದೇ ಚೌರಿ ಚೌರಾ ಘಟನೆ ಅಂತಂದ್ ಹೇಳ್ತೀವಿ. ಇದನ್ನ ಕೇಳ್ಬಿಟ್ಟು ಮಹಾತ್ಮ ಗಾಂಧೀಜಿಯವ್ರು ಏನ್ ಮಾಡ್ತಾರ, ಅಸಹಕಾರ ಚಳುವಳಿಯನ್ನ ಸ್ಟಾಪ್ ಮಾಡ್ತಾರ. ಅದಾದ ನಂತರ ನೆಕ್ಸ್ಟ್ ಏನಪ್ಪಾ ಅಂತಂದ್ ಹೇಳಿದ್ರೆ ತುಂಬಾ ಥಿಂಗ್ಸ್ ಗಳು ಬರ್ತಾವ. ಇನ್ ನಾನು ಬೇರೆ ಕ್ಲಾಸ್ ಅಲ್ಲಿ ಹೇಳ್ತೀನಿ, ಇವಾಗ ಚಳುವಳಿಗಳಷ್ಟ ನೋಡ್ಕೊಂತ ಹೋಗೋಣ. ಅದಾದ ನಂತರ 1930ರಲ್ಲಿ ಮತ್ತೇನ್ ಮಾಡ್ತಾರ ಅಂದ್ರೆ ದಂಡಿ ಮೆರವಣಿಗೆಯನ್ನ ಸ್ಟಾರ್ಟ್ ಮಾಡ್ತಾರ. ದಂಡಿ ಮೆರವಣಿಗೆ, ಆಮೇಲೆ ಕಾನೂನು ಭಂಗ ಚಳವಳಿ ಅಂತಂದ್ ಹೇಳ್ತೀವಿ. ಕಾನೂನು ಭಂಗ ಚಳವಳಿ ಮತ್ತು ದಂಡಿ ಮೆರವಣಿಗೆಯನ್ನ. ಇದಾದ ನಂತರ ಸುಮ್ಮಿರಂಗಿಲ್ಲ, ಮತ್ ಗಾಂಧೀಜಿ ಅವರು 1942ರಲ್ಲಿ ಕ್ವಿಟ್ ಇಂಡಿಯಾ ಮೂವ್ಮೆಂಟ್ ಅಂತಂದ್ ಹೇಳ್ತೀವಿ. ಕ್ವಿಟ್ ಇಂಡಿಯಾ ಮೂವ್ಮೆಂಟ್. ಸೊ ಇಷ್ಟು ಚಳುವಳಿಗಳನ್ನ ಯಾರು ಮಾಡ್ತಾರ ಅಂತಂದ್ ಹೇಳಿದ್ರ ಮಹಾತ್ಮ ಗಾಂಧೀಜಿ ಅವ್ರು ಮಾಡ್ತಾರ. ಇವಾಗ ಏನ್ ನಾನು ಬೋರ್ಡ್ ಮೇಲೆ ಬರ್ದಿದ್ದೇನಲ್ಲ, ಭಾರತ ಬಿಟ್ಟು ತೊಲಗಿ, ಮಾಡು ಇಲ್ಲವೇ ಮಡಿ, ಇದನ್ನೆಲ್ಲ ಏನಂತಂದ್ ಹೇಳಿದ್ರೆ ಕ್ವಿಟ್ ಇಂಡಿಯಾ ಮೂವ್ಮೆಂಟ್ ಅಂತ ಹೇಳ್ತೀವಿ. ಸೊ ಈಗೇನ್ ನಾನು ಬೋರ್ಡ್ ಮೇಲೆ ಬರ್ದನಲ್ಲ, ಇವಾಗೇನ್ ನಾನು ಹೇಳಿದ್ನಲ್ಲ, ಇದೇ ಕ್ವಶನ್ಸ್ ಗಳು ನಿಮ್ಗ ಡೈರೆಕ್ಟ್ ಆಗಿ ಬರ್ತಾವ. ಕ್ಲಿಯರ್ ಎಲ್ರಿಗೂ? ಅದು ಉಪ್ಪಿನ ಸತ್ಯಾಗ್ರಹ ಏನಂತಂದ್ ಹೇಳಿದ್ರೆ ದಂಡಿ ಮೆರವಣಿಗೆ. ಅದೇ ದಂಡಿ ಮೆರವಣಿಗೆ ಅಥವಾ ಉಪ್ಪಿನ ಸತ್ಯಾಗ್ರಹ ಅದನ್ನ ಮಾಡ್ಲಿಲ್ಲ ಅಂತಂದ್ ಹೇಳಿದ್ರೆ ನಾವೆಲ್ಲ 2 ರೂಪಾಯಿ 3 ರೂಪಾಯಿ 5 ರೂಪಾಯಿ ಉಪ್ಪು ತಗೊಂಡ್ಬರ್ತಾರ 1 kg. ಅವಾಗ ಎಷ್ಟು ಎಲ್ಲಾದ್ರು ದಂಡಿ ಸತ್ಯಾಗ್ರಹ ಅಥವಾ ಉಪ್ಪಿನ ಸತ್ಯಾಗ್ರಹ ಮಾಡ್ತಿರ್ಲಿಲ್ಲ ಅಂತಂದ್ ಹೇಳಿದ್ರೆ ಉಪ್ಪಿನ ರೇಟ್ ಎಷ್ಟಾಗ್ತಿತ್ತು ಅಂದ್ರೆ 200 ರೂಪಾಯಿ kg 300 ರೂಪಾಯಿ kg ಆಗ್ತಿತ್ತು ಇವಾಗ. ಸೊ ಇದಾದ ನಂತರ ನೆಕ್ಸ್ಟ್ ಇನ್ನೊಂದು ಇಂಪಾರ್ಟೆಂಟ್ ಆಗ್ತದೆ. ಈ ಕಡೆ ಎಲ್ಲ ಏನಂತಂದ್ ಹೇಳಿದ್ರೆ ದಂಗೆಗಳು ನಡೀತಾ ಇರ್ತಾವ, ಚಳುವಳಿಗಳು ನಡೀತಾ ಇರ್ತಾವ. ಒಂದ್ ಇಂಪಾರ್ಟೆಂಟ್ ಯಾವಾಗ್ಲೂ ಕೇಳುವಂತ ಕ್ವಶನ್, ಕೇರಳದೊಳಗಡೆ ರೈತರ ದಂಗೆ ನಡೆಯುತ್ತೆ. ಒಂದು ರೈತರ ದಂಗೆ ನಡೆಯುತ್ತ. ಆ ರೈತರ ದಂಗೆ ಹೆಸರು ಏನಂತಂದ್ ಹೇಳಿದ್ರೆ ಮಾಪಿಳ್ಳೆ ದಂಗೆ ಅಂತಂದ್ ಹೇಳಿ. ಮಾಪಿಳ್ಳೆ ದಂಗೆ, ಇದು ಬಹಳ ಇಂಪಾರ್ಟೆಂಟ್ ಆಗತೈತೆ. ಮಾಪಿಳ್ಳೆ ದಂಗೆ. ಸೊ ರೈತರ ದಂಗೆ ಅಂತಂದ್ ಹೇಳ್ತೀವಿ. ಇದೊಂದು ನೆನ್ಪಿಟ್ಕೊಳ್ರಿ. ನಮ್ಗೆ ಕೇಳಿರೋದು ಏನಂತಂದ್ ಹೇಳಿದ್ರೆ ಮಾಪಿಳ್ಳೆ ದಂಗೆ ಅನ್ನೋದು ಯಾವ ರಾಜ್ಯದಲ್ಲಿ ನಡೆದೈತಿ ಅಂತಂದ್ ಹೇಳಿ ಕ್ವಶನ್ ಕೇಳಿದಾರೆ. ಯಾವ ರಾಜ್ಯದಲ್ಲಿ ಅಂತಂದ್ ಹೇಳಿದ್ರೆ ಕೇರಳ ರಾಜ್ಯದಲ್ಲಿ ನಡೆಯುವಂತಹ ಒಂದು ದಂಗೆ ಆಗೈತೆ.
ನೆಕ್ಸ್ಟ್ ನಮಗ್ ಬರುವಂತ ಕ್ವಶನ್ಸ್ ಗಳು ಯಾವಂತ ಹೇಳಿದ್ರೆ ಇನ್ನೊಬ್ಬರು ಪರ್ಸನ್ ಮೇಲೆ ಬರ್ತಾವ. ಅವರೇ ಯಾರಂತಂದ ಹೇಳಿದ್ರ ಸುಭಾಷ್ ಚಂದ್ರ ಬೋಸ್ರು. ಯಾರಪ್ಪ ಅಂತಂದ ಹೇಳಿದ್ರ ಸುಭಾಷ್ ಚಂದ್ರ ಬೋಸ್ರವ್ರ ಏನಪ್ಪಾ ಅಂತಂದ ಹೇಳಿದ್ರೆ ಅವ್ರ ಬಗ್ಗೆ ಬರ್ತಾವ. ಅದೋ ಒಂದ್ ಪಾಯಿಂಟ್ಸ್ ಗಳು, ಅದ್ರಲ್ಲಿ ಏನ್ ಜಾಸ್ತಿ ಏನ್ ಪಾಯಿಂಟ್ಸ್ ಗಳಿಲ್ಲ. ಇವ್ರ ಏನ್ ಮಾಡ್ತಾರ ಅಂತಂದ ಹೇಳಿದ್ರ ಇವ್ರಿಗೆ ನೇತಾಜಿ ಅಂತಂದ ಹೇಳಿ ಕರಿತೀವಿ. ಸೊ ಆ ಕ್ವಶನ್ ಏನ್ ಬರಂಗಿಲ್ಲ, ಬಟ್ ಅದ್ರ ನೆನ್ಪಿಟ್ಕೊಡ್ರಿ, ನೇತಾಜಿ ಅಂತಂದ ಹೇಳ್ತೀವಿ. ಅದಾದ ನಂತರ ಇವರು INA ಇಂಡಿಯನ್ ನ್ಯಾಷನಲ್ ಆರ್ಮಿಯನ್ನ ಸ್ಟಾರ್ಟ್ ಮಾಡ್ತಾರ. ಇಂಡಿಯನ್ ನ್ಯಾಷನಲ್ ಆರ್ಮಿಯನ್ನ ಸ್ಟಾರ್ಟ್ ಮಾಡ್ತಾರ. ಆಮೇಲೆ ಫಾರ್ವರ್ಡ್ ಬ್ಲಾಕ್ ಅಂತಂದ ಹೇಳಿ, ಫಾರ್ವರ್ಡ್ ಬ್ಲಾಕ್ ಅನ್ನೋ ಒಂದು ಪಕ್ಷವನ್ನ ಸ್ಥಾಪನೆ ಮಾಡ್ತಾರ. ಸಿಂಗಾಪುರ ಅಲ್ಲಿ ಬಿಡ್ರದ್ನೆಲ್ಲ. ಜಸ್ಟ್ ಇವೆರಡು ಪಾಯಿಂಟ್ಸ್ ಗಳು, ಇಂಡಿಯನ್ ನ್ಯಾಷನಲ್ ಆರ್ಮಿಯನ್ನ ಸ್ಥಾಪನೆ ಮಾಡ್ತಾರ, ಫಾರ್ವರ್ಡ್ ಬ್ಲಾಕ್ ಅನ್ನೋದೊಂದು ಪಕ್ಷವನ್ನ ಸ್ಥಾಪನೆ ಮಾಡ್ತಾರ. ಅದಾದ ನಂತರ ನೆಕ್ಸ್ಟ್ ಇನ್ನೊಂದೇನಪ್ಪಾ ಅಂತಂದ ಹೇಳಿದ್ರ, ನೀವು ನನಗೇನಪ್ಪಾ ಅಂತಂದ ಹೇಳಿದ್ರೆ ರಕ್ತವನ್ನ ಕೊಡ್ರಿ, ನಾನ್ ನಿಮ್ಗೆ ಏನಂತಂದ ಹೇಳಿದ್ರೆ ಸ್ವಾತಂತ್ರ್ಯವನ್ನ ಕೊಡ್ತೀನಿ ಅಂತಂದ ಹೇಳಿ ಒಂದು ಸ್ಲೋಗನ್ ಬರುತ್ತೆ. ಆ ಸ್ಲೋಗನ್ಗಳೆಲ್ಲ ನಿಮ್ಗೆ ಗೊತ್ತಿದಾವ. ಅದಾದ ನಂತರ ದೆಹಲಿ ಚಲೋ ಅಂತಂದ ಹೇಳಿ ಒಂದು ಸ್ಲೋಗನ್ ಬರುತ್ತೆ. INAದು ಇಂಡಿಯನ್ ನ್ಯಾಷನಲ್ ಆರ್ಮಿದು ದೆಹಲಿ ಚಲೋ ಅಂತಂದ ಹೇಳಿ ಒಂದು ಸ್ಲೋಗನ್ ಬರುತ್ತೆ. ಅದು ಕೂಡ ಇಂಡಿಯನ್ ನ್ಯಾಷನಲ್ ಆರ್ಮಿ ಕೊಟ್ಟವ್ರು. ಇದಾದ ನಂತರ ಇನ್ನೊಂದು ತುಂಬಾ ಇಂಪಾರ್ಟೆಂಟ್ ಬರುತ್ತೆ. ಇಂಡಿಯನ್ ನ್ಯಾಷನಲ್ ಆರ್ಮಿ ಒಳಗಡೆ ಒಂದು ಬೆಟಾಲಿಯನ್ ಬರುತ್ತೆ. ಆ ಬೆಟಾಲಿಯನ್ ಹೆಸರು ಏನಪ್ಪಾ ಅಂತಂದ ಹೇಳಿದ್ರೆ ಝಾನ್ಸಿ ಬೆಟಾಲಿಯನ್ ಅಂತಂದ ಹೇಳ್ತೀವಿ. ಯಾವ ಬೆಟಾಲಿಯನ್? ಝಾನ್ಸಿ ಬೆಟಾಲಿಯನ್. ಆ ಝಾನ್ಸಿ ಬೆಟಾಲಿಯನ್ ಕ್ಯಾಪ್ಟನ್ ಯಾರಾಗಿದ್ರು ಅಂತಂದ ಹೇಳಿದ್ರೆ ಲಕ್ಷ್ಮಿ ಅಂತಂದ ಹೇಳಿ ಇವ್ರ ಹೆಸರು ಕೇಳಿದಾರ. ಸೊ INA ಒಳಗಡೆ ಝಾನ್ಸಿ ಬೆಟಾಲಿಯನ್ ಕ್ಯಾಪ್ಟನ್ ಯಾರಾಗಿದ್ರು ಅಂತಂದ ಹೇಳಿದ್ರೆ ಕ್ಯಾಪ್ಟನ್ ಲಕ್ಷ್ಮಿ ಅಂತಂದ ಹೇಳ್ತೀವಿ. ಅದಾದ ನಂತರ ನೆಕ್ಸ್ಟ್ ಇನ್ನೊಂದು ಕೆಲವೊಂದು ಇಂಪಾರ್ಟೆಂಟ್ ಗಳು ಬರ್ತಾವೆ. ಹೆಂಗಂತಂದ ಹೇಳಿದ್ರೆ ಸುಭಾಷ್ ಚಂದ್ರ ಬೋಸ್ರ ಬಗ್ಗೆ ತುಂಬಾ ಇಂಪಾರ್ಟೆಂಟ್ ಪಾಯಿಂಟ್ಸ್ ಗಳು ಇವೆಲ್ಲ ಎಕ್ಸಾಮ್ಸ್ ಬರಂಗಿಲ್ಲ, ನಾ ಹೇಳತ್ತೇನೆ. ಇವ್ರ ಏನ್ ಮಾಡ್ತಾರಪ್ಪ ಅಂತಂದ ಹೇಳಿದ್ರೆ ಸಿಂಗಾಪುರ್ಕ್ ಹೋಗ್ತಾರ, ಜಪಾನ್ಕ್ ಹೋಗ್ತಾರ, ಅದಾದ ನಂತರ ಜರ್ಮನಿಗೆ ಹೋಗ್ತಾರ. ಅಲ್ಲಿ ಹಿಟ್ಲರ್ ಇರ್ತಾನಲ್ಲ ಆ ಟೈಮಲ್ಲಿ ಹಿಟ್ಲರ್. ಅದಾದ ನಂತರ ಇಟಲಿ ಒಳಗಡೆ ಜರ್ಮನಿಯ ಸರ್ವಾಧಿಕಾರಿ ಯಾರು? ಹಿಟ್ಲರ್. ಅದಾದ ನಂತರ ಅದೇ ಟೈಮಲ್ಲಿ ಇಟಲಿಯ ಸರ್ವಾಧಿಕಾರಿ ಯಾರು? ಮುಸುಲೋನಿ ಅಂತಂದ ಹೇಳ್ತೀವಿ, ಮುಸುಲೋನಿ. ಇವ್ರಿಬ್ರದ್ದು ಏನಂತಂದ ಹೇಳಿದ್ರೆ ಹೆಲ್ಪ್ ತಗೊಂತಾರ. ಇನ್ನೇನ್ ಅವ್ರ ಏನಂತಂದ ಹೇಳಿದ್ರೆ ಸೈನ್ಯ ಮತ್ತು ಎಲ್ಲಾ ಕಳಿಸ್ಬೇಕಿತ್ತು. ಬಟ್ ಆದ್ರೆ ಒಂದೇನೋ ವಿಮಾನ ದುರಂತದಲ್ಲಿ ಸತ್ತೋದ್ರು ಅಂತಂದ ಹೇಳಿ. ಸೊ ನಮ್ಮವರ ಕೊಂದಿದಾರೋ ಅಥವಾ ಏನ್ ಅದು ದುರಂತ ನಡೆದೈತು ಅಂತಂದ ಹೇಳಿ ಇನ್ನೂ ಆದ್ರೂ ಕೇಸ್ಗಳು ನಡೆಯತಾವ, ಯಾರಿಗೂ ಗೊತ್ತಿಲ್ಲ. ನಮ್ಮಲ್ಲೇ ಹೆಂಗಂತಂದ ಹೇಳಿದ್ರೆ ನಮ್ ದೇಶದೊಳಗಡೆ ತಲೆ ಹಿಡಕರು ಜಾಸ್ತಿ. ಯಾರಾದ್ರೂ ಒಬ್ರು ಮುಂದ್ ಹೋಗ್ತಿದಾರ, ಏನೋ ಒಂದು ಒಳ್ಳೇದ್ ಮಾಡ್ತಿದಾರ ಅಂತಂದ ಹೇಳಿದ್ರೆ ಹಿಂದ್ ಕಾಲ್ ಜಗಕ್ಕೆ ಏನಂತಂದ ಹೇಳಿದ್ರೆ 10-15 ಜನ ರೆಡಿ ಇರ್ತಾರ. ಏನು ಮಾಡಕ್ ಬರಂಗಿಲ್ಲ. ಅದ್ ಅವ್ರಿಗೂ ಇರ್ತ, ಅದು ಏನಂತಂದ ಹೇಳಿದ್ರೆ ಅದು ಅವ್ರಿಗೂ ಯೂಸ್ ಆಗತ್ತ, ಅವ್ರಿಗೂ ಹೆಲ್ಪ್ ಆಗತ್ತ ಅಂತಂದ ಹೇಳಿ ಎಲ್ಲಾನು ಇರ್ತೈತ. ಈಗ ನೋಡ್ರಪ್ಪ, ಇವಾಗ ನೀವು ದೋಸ್ತುಗಳಾಗಿ ಸಿಂಪಲ್ ಆಗಿ ಏನಂತಂದ ಹೇಳಿದ್ರೆ ನೀನ್ ಮುಂದುವರಿಯಾಕತ್ತಿ, ನೀ ಒಂದೇನೋ ಬಿಸ್ನೆಸ್ ಮಾಡಿದಿ, ನೀ ಕಲಿಯಾಕತ್ತಿ ಅಂತಂದ ಹೇಳಿದ್ರೆ ಸೊ ನೀ ಕಲ್ಕೋತೇನಂತಂದ ಹೇಳಿ ನಿನ್ ದೋಸ್ತನು ಕಲಿಸ್ತಿ. ಅದಾದ ನಂತರ ನಿಮ್ ಮನೆ ಏನಂತಂದ ಹೇಳಿದ್ರೆ ಚೆನ್ನಾಗಿ ಹೋಗ್ತಿದೆ, ಚೆನ್ನಾಗಿ ಬೆಳವಣಿಗೆ ಆಗ್ತಿದೆ ಅಂತಂದ ಹೇಳಿದ್ರೆ ಎಲ್ಲಾನು ಕರೆಕ್ಟ್ ಆಗಿ ನಡೀತಿರ್ತೈತೆ. ನೀ ಕಷ್ಟಪಟ್ಟು ದುಡ್ತಿರ್ತಿ, ನಿಮ್ ತಮ್ಮ ನಿಮ್ ಅಪ್ಪ ಎಲ್ರು ಕಷ್ಟಪಟ್ಟು ದುಡಿತಿರ್ತಾರ. ಬಟ್ ಆದ್ರ ನಮ್ಮ ರಿಲೇಟಿವ್ಸ್ ಸುತ್ತಮುತ್ತ ಇರೋ ಅಂತಂಬ್ರು ಆಗಿ ಬರಂಗಿಲ್ಲ ಅವ್ರಿಗೆ. ಮನೆಯಿಂದನ ಸ್ಟಾರ್ಟ್ ಆಗತ್ತೆ, ಇನ್ನು ಹೊರಗಿನಾರ ಎಲ್ಲಿ ನಮ್ಗ ಸಪೋರ್ಟ್ ಮಾಡಾರ, ನಮಗ್ ಖುಷಿ ಆಗಿರಾರ ಹೇಳ್ರಿ. ನಮ್ಮಲ್ಲಿ ಹೆಂಗಂತಂದ ಹೇಳಿದ್ರೆ ಕಾಲ್ ಹಿಡದ್ ಜಗರ್ ಮುಂದಕ್ ಹೋಗ್ಪಾ ನೀ ಅಂತಂದ ಹೇಳಿ ಎಬ್ಸೋರ್ಕಿಂತನೋ ತಳ್ಳೋರ್ಕಿಂತನೋ ಕಾಲ್ ಹಿಡದ್ ಕೆಳಗ್ ಜಗ್ಗಾರ ಜಾಸ್ತಿ. ಸೊ ಕೇರ್ಫುಲ್ ಆಗಿರ್ಬೇಕು. ಪ್ರತಿಯೊಂದು ಸ್ಟೆಪ್ನ, ಪ್ರತಿಯೊಂದು ಹೆಜ್ಜೆನೂ ಕೂಡ ಏನಂತಂದ ಹೇಳಿದ್ರೆ ಕೇರ್ಫುಲ್ ಆಗಿಡ್ಬೇಕು. ಯಾರ ಬಗ್ಗೆ ಟೆನ್ಷನ್ ತಗೊಳಂಗಿಲ್ಲ. ಅದಾದ ನಂತರ ಇನ್ನೊಂದ್ ಏನ್ ಹೇಳ್ತಾವ ಅಂತಂದ ಹೇಳಿದ್ರ, ನಾನ್ ಸಿಂಪಲ್ ಆಗಿ ಒಂದ್ ವಿಡಿಯೋ ನೋಡ್ತಾ ಇದ್ದ. ವಿಡಿಯೋ ನೋಡುವಾಗ ಹೇಳಿದ್ರು, ಸೊ ನಾನ್ ಸೋಲ್ತೀನೋ ಅಥವಾ ಗೆಲ್ತೀನೋ ಅನ್ನೋದಲ್ಲ. ನಾವು ಈಗ ಥಿಂಕ್ ಮಾಡ್ತೀವಿ, ಓಕೆ ನಾನು ಇದಕ್ಕ ಗೆಲ್ಲಕ್ ಆಗ್ತೈತಿ, ಇದ್ ನನಗ್ ಮಾಡಕ್ ಆಗತೈತಿ, ನಾ ಇದನ್ನ ಪಾಸ್ ಆಗ್ತೇನೆ. ನಾವು ಥಿಂಕ್ ಮಾಡ್ದೇವ್. ಥಿಂಕ್ ಮಾಡಿ ಏನಂತಂದ ಹೇಳಿದ್ರೆ 10-15 ದಿನ ಅದನ್ನ ಕನಸ್ ಕಾಣ್ತೇವ್. ಟೆನ್ಷನ್ ಆಗ್ತೈತಿ. ಹೆಂಗ್ ಬೇಕಾದಂಗ ಏನಂತಂದ ಹೇಳಿದ್ರೆ ಬಿಹೇವ್ ಮಾಡಕ್ ಸ್ಟಾರ್ಟ್ ಮಾಡ್ತೇವ್. ಪ್ರಾಬ್ಲಮ್ಸ್ ಗಳು ಬಂದಾಗ ಸ್ಟಾರ್ಟ್ ಆಗ್ತೈತಿ. ಪ್ರಾಬ್ಲಮ್ಸ್ ಗಳು ಬಂದ ತಕ್ಷಣ ಆಗಿರ್ಬೋದು, ಏನೋ ಒಂದು ಸಾಧನೆ ಮಾಡಕ್ ಹೋಗುವಾಗ ತುಂಬಾ ಏನಂತಂದ ಹೇಳಿದ್ರೆ ಅದ್ರ ಬಗ್ಗೆ ಕನಸ್ ಕಾಣೋದು. ನಾವು ಸೋಲ್ತೀವೋ ಗೆಲ್ತೀವೋ ಆ 10 ದಿನ ಏನಂತಂದ ಹೇಳಿದ್ರೆ ಹಂಗ ಇದ್ ಬಿಡತ್ತೆ. ಮೊದಲು ಏನ್ ಹೇಳ್ಬೇಕಂತಂದ ಹೇಳಿದ್ರೆ ಒಂದ್ ಹೆಜ್ಜೆ ಮುಂದಿಡ್ಲಾ, ಅಲ್ಲೇ ನಿಂತ್ಕೋಬೇಡ, ಒಂದ್ ಹೆಜ್ಜೆ ಮುಂದಿಡ. ಒಂದ್ ಹೆಜ್ಜೆ ಮುಂದಿಟ್ಟ ನಂತರ ನೀ ಸೋಲ್ತೀನೋ ಬಿಡ್ತೀನೋ ಅದ್ ನಿನಗ್ ಬಿಟ್ಟಿದ್. ಗೆದ್ದಿ ಅಂತಂದ ಹೇಳಿದ್ರೆ ಇತಿಹಾಸ, ಸೋತಿ ಅಂತಂದ ಹೇಳಿದ್ರೆ ಅದೊಂದ್ ಏನಂತಂದ ಹೇಳಿದ್ರೆ ಪಾಠ. ನೆಕ್ಸ್ಟ್ ಆ ಟೈಮ್ ಆತರ ಏನಂತಂದ ಹೇಳಿದ್ರೆ ಹೆಜ್ಜೆ ಇಡಂಗಿಲ್ಲ, ಅದನ್ನ ಬಿಟ್ಟು ಮತ್ತೆ ಬೇರೆ ಕಡೆ ಹೆಜ್ಜೆ ಇಡ್ತಿ. ಅದಕ್ಕೆ ಹೇಳ್ತಾರಲ್ಲ ಕೆಲವೊಂದ್ ಜನ ಏನಪ್ಪಾ ಅಂತಂದ ಹೇಳಿದ್ರೆ ನಾನು ಯಾವಾಗ್ಲೂ ಅದನ್ನ ಹೇಳ್ದೆ, ಟ್ರೈ ಅಗೇನ್ ಅಂಡ್ ಅಗೇನ್. ಓದ್, ನಿನ್ ಗೊತ್ತಾಗ್ಲಿಲ್ಲ ಮತ್ ಓದ್, ನಿನ್ ಗೊತ್ತಾಗ್ಲಿಲ್ಲ ಮತ್ ಹೊಳಿ ಕೇಳ. ನೆವರ್ ಗಿವ್ ಅಪ್.
ಬಿಡಾಕ್ ಹೋಗ್ಬೇಡ, ಮತ್ ಹೊಳ್ಳಿ ಇನ್ನೊಂದ್ಸರಿ ಓದ್. ನಿನಗ್ ಗೊತ್ತಾಗ್ಲಿಲ್ಲ ಅಂತಂದ ಹೇಳಿದ್ರೆ ನೆಕ್ಸ್ಟ್ ಕ್ಲಾಸ್ನಾಗ ಬಾ, ನೆಕ್ಸ್ಟ್ ಕ್ಲಾಸಿಗೆ ಬಂದ್ ಇನ್ನೊಂದ್ಸರಿ ನನ್ನ ಹತ್ರ ಕ್ವಶನ್ ಕೇಳ, ನಾ ಹೇಳ್ತೇನೆ, ಇನ್ನು ಚಂದಂಗೆ ಆನ್ಸರ್ ಮಾಡಿ ಹೇಳ್ತೇನೆ, ಇನ್ನು ಕಟ್ಟಿ ಹೇಳ್ತಾನೆ ಬೇಕಂದ್ರೆ. ಆಗ್ಲಿಲ್ಲ ಅಂತಂದ್ರೆ ಬಿಡಾಕ್ ಹೋಗ್ಬೇಡ. ನನಗಿದು ಬರಂಗಿಲ್ಲ, ಇದು 40 ನಿಮಿಷದ ವಿಡಿಯೋ ಐತೆ, ಯಾವ ಕೂತ್ ನೋಡ್ತಾ ಬಿಡೋಪ, ನೀನ್ ಅಲ್ಲೇ ಬಿದ್ಲಕ್ಕ ಒಂದೊಂದ್ 10 ನಿಮಿಷ ನೋಡ್ಲಾ, 10 ನಿಮಿಷ ನೋಡ್ ಸ್ಟಾಪ್ ಮಾಡ್, ಮತ್ 10 ನಿಮಿಷ ನೋಡ್ ಸ್ಟಾಪ್ ಮಾಡ್ಬೋದಿಲ್ಲ. ನೀ ಆ ಸ್ಟೆಪ್ ತಗೊಳಂಗಿಲ್ಲ, ಮತ್ ನೀ ಹೆಂಗ್ ಮುಂದ್ ಹೋಗಾಮ ಹೇಳು? ನಿನಗ್ 40 ನಿಮಿಷದ ನೋಡಕ್ ಆಗ್ಲಿಲ್ಲ ಅಂತಂದ್ ಹೇಳಿದ್ರೆ ಫಸ್ಟ್ ಸ್ಟಾರ್ಟ್ ಮಾಡು. ನಾವ್ ಅದೇ ಹೇಳ್ತೀವಲ್ಲ, ಈಗ ಏನಂತಂದ್ ಹೇಳಿದ್ರೆ ನಾವು ಗುರಿ ಮುಟ್ಟಕ್ ಆಗ್ಲಿಲ್ಲ ಅಂತಂದ್ ಹೇಳಿದ್ರೆ ದಾರಿ ಚೇಂಜ್ ಮಾಡ್ಬೇಕ ಹೊರತು ಗುರಿ ಚೇಂಜ್ ಮಾಡಂಗಿಲ್ಲ ಅಂತಂದ್ ಹೇಳ್ತಾರ ದೊಡ್ಡವ್ರು. ನಾವು ಗುರಿ ಒಂದ್ ಮುಟ್ಟಾಕಿದೆ ಅಂತಂದ್ ಹೇಳಿದ್ರೆ, ಒಂದ್ ಗುರಿ ಇಟ್ಕೊಂಡಿದೇವ್ ಅಂತಂದ್ ಹೇಳಿದ್ರೆ, ಇದಾಗ್ಲಿಲ್ಲ, ಸಾಧನೆ ಮಾಡಕ್ ಆಗ್ಲಿಲ್ಲ, ಅಲ್ಲಿ ಹೋಗಿ ರೀಚ್ ಆಗ್ಲಿಲ್ಲ ಅಂತಂದ್ ಹೇಳಿದ್ರೆ ಗುರಿ ಚೇಂಜ್ ಮಾಡಂಗಿಲ್ಲ, ಜಸ್ಟ್ ದಾರಿ ಚೇಂಜ್ ಮಾಡೋದಷ್ಟ. ತಾನಾಗೇನಪ್ಪಾ ಅಂತಂದ್ ಹೇಳಿದ್ರೆ ಗುರಿಗೆ ಹೋಗಿ ಮುಟ್ತೀವಿ. ಸೊ ಇದು ನೆನ್ಪಿಡ್ಕೊಳ್ರಿ. ಸೊ ಇನ್ನು ಯಾರು ಓದಾಕ್ ಸ್ಟಾರ್ಟ್, ಇನ್ನೊಂದ್ ನಾನ್ ಕ್ಲಿಯರ್ ಆಗಿ ಹೇಳ್ತೀನಿ ಬ್ರೋ, ನೀವ್ ಎಷ್ಟು ಜನ ಓದಾಕತ್ತಿರೋ ಬಿಡಾಕ್ತಿರೋ ನನಗ್ ಗೊತ್ತಿಲ್ಲ, ಬಟ್ ಆದ್ರೆ ಕೆಲವು ಜನ ಏನಂತಂದ್ ಹೇಳಿದ್ರೆ ಓದಾಕತ್ತಾರ. ಈಗ ವೇಕೆನ್ಸಿ ನಾನು ಹೇಳ್ತೀನಿ, ಸಿಂಪಲ್ ಆಗಿ ಹೇಳ್ತೀನಿ. ಈಗ 1000 ವೇಕೆನ್ಸಿ ಅದಾವ ಅಂತ ಅನ್ಕೊಳಕ್ ಹೋಗ್ಬೇಡ್ರಿ, ಒಂದ್ 500 ವೇಕೆನ್ಸಿ ಅದಾವ ಅಂತ ಅನ್ಕೊಳ್ರಿ. ಈಗ ನನ್ ಕ್ಲಾಸ್ ಕೇಳೋದ್ರಲ್ಲಿ, ನಾವು ಎಲ್ರು ಅಂತಂದ್ ಹೇಳಂಗಿಲ್ಲ, ನನ್ ಕ್ಲಾಸ್ ಕೇಳೋದ್ರಲ್ಲಿ ಒಂದ್ 50 ಜನ ಏನಪ್ಪಾ ಅಂತಂದ್ ಹೇಳಿದ್ರೆ ಕ್ಲಿಯರ್ ಆಗಿ ಓದ್ತಿರ್ತಾರ ಡೈಲಿ. ಆ 50 ಜನ ಪಾಸ್ ಆಗಿ ಹೋಗ್ಬಿಡ್ತಾರ. ಅದಾದ ನಂತರ ಹೊರಗಡೆ ನಾನು ಓಲ್ಡ್ ವಿಡಿಯೋಸ್ಗಳನ್ನ ನೋಡ್ಬಿಟ್ಟು ಒಂದ್ 50 ಜನ ಆಗ್ತಿರ್ತಾರ. ಅದಾದ ನಂತರ ನೆಕ್ಸ್ಟ್ ಎಕ್ಸಾಮ್ ಸಮೀಪ ಬಂದಾಗ ನಾನು ಹೊಸ ವಿಡಿಯೋ ಹಾಕಿರ್ತೀನಲ್ಲ, ಆ ಹೊಸ ವಿಡಿಯೋ ನೋಡ್ಬಿಟ್ಟು ಒಂದ್ 50 ಜನ ಆಗ್ತಾರ. ನನ್ ಕಡೆಯಿಂದ ಏನಂತಂದ್ ಹೇಳಿದ್ರೆ 150 ಜನರವರೆಗೂ ಪಾಸ್ ಆಗ್ತಾರ. ಇದು ನಂದಷ್ಟೇ. ಇನ್ ಉಳಿದಿದ್ದ ಕೋಚಿಂಗ್ ಸೆಂಟರ್ಸ್ ಗಳಲ್ಲಿ ಅಲ್ಲೊಂದೊಂದು 10 ಜನ ಹಿಡ್ಕೊಂಡ್ರು ಕೂಡ ಇದು ಫಿಲ್ ಆಯ್ತು. ಇಲ್ಲಿ ನೀವ್ ಏನ್ ಮಾಡಾಕತ್ತೀರಿ? ಹಂಗ ಕೂತ್ರಿ, ಬರ್ದಿದ್ ಬಿಡಿ, ಎಂಟೆ ಕ್ಲಾಸ್ ಬರ್ದಿದ್ದಿ, ಕೇಳೋನು ಬಿಟ್ಬಿಡೋನು. ಈಗ ನೋಡ್ರಪ್ಪ, ಈಗೇನ್ ನಾನು ಎಕ್ಸ್ಪ್ಲೇನ್ ಮಾಡದ್ನಲ್ಲ ಆಗ್ಲೇ, ನಾನೊಂದು 30 ನಿಮಿಷ ಕರೆಕ್ಟ್ ಆಗಿ ಎಕ್ಸ್ಪ್ಲೇನ್ ಮಾಡಿದೆ. ಆ 30 ನಿಮಿಷದ ಕ್ಲಾಸ್ ಎಷ್ಟು ಇಂಪಾರ್ಟೆಂಟ್ ಅಂತಂದ್ರೆ, GK ಒಳಗಡೆ 3 ರಿಂದ 4 ಕ್ವಶನ್ಸ್ ಗಳು ಬರ್ತಾವ. ಆ 30 ನಿಮಿಷದಲ್ಲಿ ಏನಂತಂದ ಹೇಳಿದ್ರೆ 3 ರಿಂದ 4 ಕ್ವಶನ್ಸ್ ಗಳು ಬರ್ತಾವ. ಅದಕ್ಕ ನಾನ್ ನಿಮ್ಗೆ ಜಾಸ್ತಿ ತಲೆ ಕೆಡ್ಸಕ್ ಸ್ವಲ್ಪ ಹೇಳ್ತೇನೆ, ಬಟ್ ಆದ್ರೆ ಜಾಸ್ತಿ ಹೇಳಿರ್ತಾನೆ. ಬರುತ್ತೆ ನೋಡ್ರ, ಈಗ ಜವಾಹರ್ಲಾಲ್ ನೆಹರು ಅಂತಂದ್ ಹೇಳಿ ಬರ್ತಾರ. ಜವಾಹರ್ಲಾಲ್ ನೆಹರು ಅಂತಂದ್ ಹೇಳಿ ಬರ್ತಾರ. ಇವ್ರ ಏನ್ ಮಾಡ್ತಾರ ಅಂತಂದ್ ಹೇಳಿದ್ರೆ ಪಂಚವಾರ್ಷಿಕ ಯೋಜನೆಗಳನ್ನ ಜಾರಿಗೆ ತಗೊಂಡ್ ಬರ್ತಾರ. ಭಾರತದ ಮೊದಲ ಪ್ರೈಮ್ ಮಿನಿಸ್ಟರ್ ಅಂತಂದ್ ಹೇಳ್ತೀವಿ. ಆಮೇಲೆ ಇವ್ರೊಂದ್ ಬುಕ್ ಬರೀತಾರ, ಡಿಸ್ಕವರಿ ಆಫ್ ಇಂಡಿಯಾ. ಈ 3 ಕ್ವಶನ್ಸ್ ಗಳು ಜವಾಹರ್ಲಾಲ್ ನೆಹರು ಬಗ್ಗೆ ಬರ್ತಾವ. ಇದನ್ ಬಿಟ್ಟು ಬೇರೆ ಕ್ವಶನ್ಸ್ ಗಳು ಬರಂಗಿಲ್ಲ. ಮಹಾತ್ಮ ಗಾಂಧೀಜಿ ಅವ್ರ ಬಗ್ಗೆ ಹೇಳಿದ್ವಿ. ಈಗ ನೋಡ್ರಿ, ನಾನು ಯಾರ್ಯಾರ ಹೆಸರುಗಳು ಹೇಳತನ, ಈ ಇಂಗ್ಲಿಷ್ ನಾಗ ಏನ್ ಹೇಳೋದು, ಡಿಸ್ಕವರಿ ಆಫ್ ಇಂಡಿಯಾ ಅಂತಂದ ಹೇಳ್ತೀವಿ. ಪ್ರೈಮ್ ಮಿನಿಸ್ಟರ್ ಅಂತಂದ್ ಹೇಳಿದ್ನಿ. ಒಂದೊಂದು ವರ್ಡ್, ಮೇನ್ ವರ್ಡ್ 2 ಇರ್ತಾವ, ಇಂಗ್ಲಿಷ್ ಅಂಡ್ ಕನ್ನಡ. ಈಗ ನೋಡ್ರಿ, ನಾನು ಬಾಲ್ ಗಂಗಾಧರ್ ತಿಲಕರ್ ಬಗ್ಗೆ ಕಂಪ್ಲೀಟ್ ಆಗಿ ಹಿಸ್ಟ್ರಿ ಕೊಟ್ನಿ. ಅದಾದ ನಂತರ ಸುಭಾಷ್ ಚಂದ್ರ ಬೋಸ್ ಬಗ್ಗೆ ಏನೇನ್ ಕ್ವಶನ್ಸ್ ಗಳು ಬರ್ತಾವ ಆಯ್ತು. ಅದಾದ ನಂತರ ಮಹಾತ್ಮ ಗಾಂಧೀಜಿ ಅವ್ರ ಬಗ್ಗೆ ಏನೇನ್ ಕ್ವಶನ್ಸ್ ಗಳು ಬರ್ತಾವ ಆಯ್ತು. ಈಗ ನೋಡ್ರಿ, ಜವಾಹರ್ಲಾಲ್ ನೆಹರು ಆಯ್ತು. ಈ ತರ ಡೈಲಿ ಒಂದ್ 2-3 ಜನರದ್ದು ಹೇಳಿರ್ತಾನೆ, ಅವಾಗ ಕ್ವಶನ್ಸ್ ಗಳು ರಿಪೀಟ್ ಬರ್ತಾವ, ಅವನ್ನ ನೋಡ್ಕೋಬೇಕು. ಡನ್. ಸರ್ದಾರ್ ವಲ್ಲಭಾಯಿ ಪಟೇಲ್ ರವರು. ಸರ್ದಾರ್ ವಲ್ಲಭಾಯಿ ಪಟೇಲ್ ರವ್ರ ಬಗ್ಗೆ ನೆನ್ಪಿಟ್ಕೋಬೇಕಾಗಿರೋದು ಏನಂತಂದ ಹೇಳಿದ್ರೆ, ಸಂವಿಧಾನ ರಚನೆ ಮಾಡ್ತಿದ್ರಲ್ಲ, ಅವಾಗ ಏನಂತಂದ ಹೇಳಿದ್ರೆ 22 ಕಮಿಟಿಗಳು ಬರ್ತಾವ. ಆ ಕಮಿಟಿ ಒಳಗಡೆ ಇಂಪಾರ್ಟೆಂಟ್ ಯಾವ್ದಂತಂದ ಹೇಳಿದ್ರೆ ಫಂಡಮೆಂಟಲ್ ರೈಟ್ಸ್ ಅಥವಾ ಮೂಲಭೂತ ಹಕ್ಕುಗಳು ಅಂತಂದ ಹೇಳ್ತೀವಿ. ಮೂಲಭೂತ ಹಕ್ಕುಗಳ ಕಮಿಟಿ ಅಧ್ಯಕ್ಷರು ಯಾರಾಗಿರ್ತಾರ ಅಂತಂದ ಹೇಳಿದ್ರೆ ಸರ್ದಾರ್ ವಲ್ಲಭಾಯಿ ಪಟೇಲ್ ರವರಾಗಿರ್ತಾರ. ಅದಾದ ನಂತರ ನೆಕ್ಸ್ಟ್ ಸಿಂಪಲ್ ಆಗಿ ಹೇಳ್ತೀವಿ, 562 ಅಥವಾ 552, 580 ಎಷ್ಟೋ ಸಂಸ್ಥಾನಗಳು, ಆ ಎಲ್ಲಾ ದೇಶೀಯ ಸಂಸ್ಥಾನಗಳನ್ನ ನಮ್ಮ ಭಾರತ ದೇಶಕ್ಕೆ ಸೇರಿಸ್ತಾರ. ಇದು ಒಂದು ಪಾಯಿಂಟ್. ಅದಾದ ನಂತರ ಸ್ಟ್ಯಾಚ್ಯೂ ಆಫ್ ಯೂನಿಟಿ ಅಂತಂದ್ ಹೇಳ್ತೀವಲ್ಲ, ಸ್ಟ್ಯಾಚ್ಯೂ ಆಫ್ ಯೂನಿಟಿ ನರ್ಮದಾ ನದಿ ಗುಜರಾತ್ ಅಲ್ಲಿ, ಇಲ್ಲಿ ಬರುತ್ತೆ ನೋಡ್ರಿ, ಇಲ್ಲಿ ಮ್ಯಾಪ್ ಒಳಗ್ ನೋಡ್ರಿ, ನರ್ಮದಾ ನದಿ ಐತಲ್ಲ, ಈ ಪ್ರದೇಶದಲ್ಲಿ ಏನಂತಂದ್ ಹೇಳಿದ್ರೆ ಸ್ಟ್ಯಾಚ್ಯೂ ಆಫ್ ಯೂನಿಟಿ ಬರುತ್ತೆ ಗುಜರಾತ್ ಒಳಗಡೆ. ಅದು ಯಾರ್ದಂತಂದ್ ಹೇಳಿದ್ರೆ ಸರ್ದಾರ್ ವಲ್ಲಭಾಯಿ ಪಟೇಲ್. ಎಸ್, ವೆರಿ ಗುಡ್. ಐರನ್ ಮ್ಯಾನ್ ಆಫ್ ಇಂಡಿಯಾ ಅಂತ ಕರಿತೀವಿ ಅವ್ರನ್ನ. ಏನಂತ ಕರಿತೀವಿ ಅಂದ್ರೆ ಐರನ್ ಮ್ಯಾನ್ ಆಫ್ ಇಂಡಿಯಾ, ಕನ್ನಡದಾಗ ಇದು ಉಕ್ಕಿನ ಮನುಷ್ಯ ಅಂತಂತ ಹೇಳ್ತೀವಿ. ಅದ್ರ ಜೊತೆಗೆ ಮತ್ ಇಂಪಾರ್ಟೆಂಟ್ ಇನ್ನೊಂದು ಪಾಯಿಂಟ್ ಯಾವ್ದು ಬರುತ್ತಂತಂದ್ ಹೇಳಿದ್ರೆ, ಇವಾಗ ನಮ್ಗೆ 1947ರಲ್ಲಿ ಎಲ್ಲಾ ದೇಶೀಯ ಸಂಸ್ಥಾನಗಳಿಗೆ ಅವ್ರಿಗೆ ಹೇಳ್ಬಿಟ್ಟು ಏನ್ ಮಾಡ್ತಾರ ಅಂತಂದ್ ಹೇಳಿದ್ರೆ ಭಾರತಕ್ಕೆ ಸೇರ್ಸ್ಕೊಂತಾರ. ಕೆಲವು ಜನ ಪಾಕಿಸ್ತಾನಕ್ಕೆ ಸೇರ್ತಾರ, ಇನ್ ಕೆಲವು ಜನ ಇರ್ತಾರ ಒಂದ್ ಸ್ವಲ್ಪ ಅವ್ರಿಗೆ ಏನಂತಂದ್ ಹೇಳಿದ್ರೆ ಏನ್ ಮದ ಇರ್ತೈತೆ, ನಾನ್ ಸಪ್ರೇಟ್ ಆಗಿರ್ತಾನ ಅಂತಂದೆ.
ಅದರಲ್ಲಿರೋ ಒಬ್ಬ ಯಾರಂತಂದ ಹೇಳಿದ್ರೆ ಜಮ್ಮು ಕಾಶ್ಮೀರ್ನ ಹರಿಸಿಂಗ್. ಇನ್ನೊಂದ್ ಯಾವ್ದಂತಂದ ಹೇಳಿದ್ರೆ ಗುಜರಾತಿನ ಜುನಾಗಢ್ ಅಂತಂದ ಹೇಳಿದ್ವಿ, ಜುನಾಗಢ ಪ್ರಾಂತ್ಯ. ಆಮೇಲೆ ಇನ್ನೊಂದ್ ಯಾವ್ದಂತಂದ ಹೇಳಿದ್ರೆ ಹೈದರಾಬಾದ್ ಪ್ರಾಂತ್ಯ, ನಿಜಾಮ ಹೈದರಾಬಾದ್ ನಿಜಾಮ ಅಂತಂದ ಹೇಳ್ತೀವಿ. ಇವ್ರು 3 ಜನ ಏನಿದಾರಲ್ಲ ಇವ್ರು ಸೇರಂಗಿಲ್ಲ. ಅದಕ್ಕೋಸ್ಕರ ಹೈದರಾಬಾದ್ ಮೇಲೆ ದಾಳಿ ಮಾಡ್ತಾರ, ಪೊಲೀಸ್ ಕಾರ್ಯಾಚರಣೆ ನಡೆತಾರ. ಅದ್ರ ಹೆಸರು ಏನ್ ಕರಿತೀವಿ ಅಂತಂದ ಹೇಳಿದ್ರೆ ಆಪರೇಷನ್ ಪೋಲೋ ಅಂತಂದ ಹೇಳ್ತೀವಿ. ಆಪರೇಷನ್ ಪೋಲೋ ಅಂತಂದ ಹೇಳ್ತೀವಿ. ಕ್ಲಿಯರ್? ಅದಾದ ನಂತರ ಹರಿಸಿಂಗ್ ಕೂಡ ಬಂದ್ ಸೇರ್ಕೊಂತಾನೆ. ಯಾವಾಗ ಸರ್ 1947-48 ಟೈಮ್ ಅಲ್ಲಿ ಪಾಕಿಸ್ತಾನದವ್ರು ಬಂದ್ ಏನ್ ಮಾಡ್ತಾರ ಅಂತಂದ ಹೇಳಿದ್ರೆ ದಾಳಿ ಮಾಡಿದಾಗ ಅಂಜ್ಬಿಟ್ಟು ಜವಾಹರ್ಲಾಲ್ ನೆಹರು ಜೊತೆಗೆ ಒಂದು ಒಪ್ಪಂದವನ್ನ ಮಾಡ್ಕೊಂತಾನ. ವೆರಿ ಗುಡ್. ಇನ್ಸ್ಟ್ರೂಮೆಂಟ್ ಆಫ್ ಆಕ್ಷನ್ ಅಂತಂದ ಹೇಳ್ತೀವಪ್ಪ, ಆಕ್ಸೇಷನ್ ಆಫ್ ಇನ್ಸ್ಟ್ರೂಮೆಂಟ್ ಅಂದ್ರೆ ಒಂದು ಸೈನ್ ಮಾಡಿಸ್ಕೊಂತಾರ ಬಾಂಡ್ ಮೇಲೆ, ಅದು ಒಂದು. ಆಮೇಲೆ ಜುನಾಗಢದ ಏನಾಯ್ತಲ್ಲ, ಜುನಾಗಢದಲ್ಲಿ ಏನ್ ಮಾಡ್ತಾರ ಅಂತಂದ ಹೇಳಿದ್ರೆ ಜನರ ಮತವನ್ನ ತಗೊಂತಾರ. ಎಲ್ಲಾ ಜನರು ಇಂಡಿಯಾಕ್ಕೆ ಸೇರ್ಬೇಕು ಅನ್ಕೊಂತಾರ. ಅದಕ್ಕೋಸ್ಕರ ಜುನಾಗಢ ಕೂಡ ಏನಂತಂದ್ರೆ ಇಂಡಿಯಾಕ್ಕೆ ಸೇರುತ್ತೆ. ಇದನ್ನೆಲ್ಲಾ ಮಾಡಿದವ್ರು ಯಾರಂತಂದ ಹೇಳಿದ್ರೆ ಸರ್ದಾರ್ ವಲ್ಲಭಾಯಿ ಪಟೇಲ್ ರವರು. ಇಲ್ಲ ಅಂತಂದ ಹೇಳಿದ್ರೆ ನಮ್ದು ಹಿಂಗಿರ್ತಿರ್ಲಿಲ್ಲ. ಇದೊಂದು ರಾಜ್ಯ ಬೇರೆ ಆಗಿರ್ತಿತ್ತು, ಇದೊಂದು ದೇಶ ಬೇರೆ ಆಗಿರ್ತಿತ್ತು, ಜುನಾಗಢ ದೇಶ ಬೇರೆ ಆಗಿರ್ತಿತ್ತು. ಇವ್ರು ನೋಡಿ ಮತ್ತೆ ಅಲ್ಲೆಲ್ಲ ಸಣ್ಣ ಸಣ್ಣ ದೇಶಗಳು ಆಗ್ತಿದ್ವು. ಬಟ್ ಆದ್ರೆ ಇವಾಗ ಅಖಂಡ ಭಾರತ ಐತೆ ಅಂತಂದ ಹೇಳಿದ್ರೆ ರೀಸನ್ ಯಾರಂದ್ರ ಸರ್ದಾರ್ ವಲ್ಲಭಾಯಿ ಪಟೇಲ್ ರವರು. ಕ್ಲಿಯರ್ ಅಂತಂದ ಹೇಳಿದ್ರೆ ಒಂದುಗೂಡ್ತು ದೇಶ ಎಲ್ಲ ಏನಪ್ಪಾ ಅಂತಂದ ಹೇಳಿದ್ರೆ ಒಂದುಗೂಡ್ತು. ಆಮೇಲೆ ರಾಜ್ಯಗಳನ್ನ ರಚನೆ ಮಾಡ್ತಾರಲ್ಲ, ರಾಜ್ಯಗಳನ್ನ ರಚನೆ ಮಾಡುವಾಗ ಏನ್ ಮಾಡ್ತಾರ ಅಂತಂದ ಹೇಳಿದ್ರೆ, ಸೊ ಹೆಂಗ್ ರಾಜ್ಯಗಳನ್ನ ರಚನೆ ಮಾಡ್ಬೇಕು ಅನ್ನೋದು ಕನ್ಫ್ಯೂಷನ್ ಆಗತ್ತ. ಫಸ್ಟ್ ಒಂದ್ ಬರುತ್ತಾ ಆಯೋಗ, ಧಾರ್ ಆಯೋಗ ಅಂತಂದ ಹೇಳ್ತೀವಿ. ಧಾರ್ ಕಮಿಟಿ ಇಂಗ್ಲಿಷ್ನಾಗ ಧಾರ್ ಆಯೋಗ ಅಂತಂದ ಹೇಳ್ತೀವಿ. ಸೊ ಇವ್ರ ಪ್ರಕಾರ ಏನಂತಂದ ಹೇಳಿದ್ರೆ ಭಾಷೆಗಳ ಆಧಾರದ ಮೇಲೆ ಮಾಡೋಣ ಅಂತಂದ ಹೇಳಿ ಅದನ್ನೊಂದು ನೆನ್ಪಿಟ್ಕೊಡ್ರಿ. ಇನ್ನೊಂದು JVP ಕಮಿಟಿ ಅಂತಂದ ಹೇಳಿ ಬರುತ್ತೆ, ಜವಾಹರ್ಲಾಲ್ ನೆಹರು. ಸೊ ಅದಾದ ನಂತರ ಪಟ್ಟಾಭಿ ಸೀತಾರಾಮಯ್ಯ. ಅದಾದ ನಂತರ ನೆಕ್ಸ್ಟ್ ಇನ್ನೊಬ್ರು ಯಾರಂತಂದ ಹೇಳಿ ಸರ್ದಾರ್ ವಲ್ಲಭಾಯಿ ಪಟೇಲ್. ಸೊ ಇವ್ರದೊಂದು ಕಮಿಟಿ ಬರ್ತೈತೆ. ಬಟ್ ಆದ್ರೆ ಎಲ್ಲ ಇವ್ರ ಮೇಲೆ ಎಲ್ಲ ರಾಜ್ಯಗಳನ್ನ ರಚನೆ ಮಾಡಂಗಿಲ್ಲ. ಬಟ್ ಆದ್ರೆ ಯಾರ ಮೇಲೆ ರಚನೆ ಮಾಡ್ತಾರ ಅಂತಂದ ಹೇಳಿದ್ರೆ ಫಜಲ್ ಅಲಿ ಆಯೋಗ ಅಂತಂದ ಹೇಳಿ ಬರುತ್ತೆ. ಫಜಲ್ ಅಲಿ ಆಯೋಗದ ಪ್ರಕಾರ 1956ರಲ್ಲಿ ಟೋಟಲ್ ಆಗಿ 14 ರಾಜ್ಯಗಳು ರಚನೆ ಆಗ್ತಾವ. ಯಾವುದ್ರ ಮೇಲೆ ಅಂತಂದ್ರೆ ಭಾಷೆಗಳ ಮೇಲೆ. ಸೊ ಅದ್ರಲ್ಲಿ ಏನಂತಂದ್ರೆ ಕರ್ನಾಟಕದಲ್ಲಿ ಕನ್ನಡ ಮಾತಾಡೋರು, ಕೇರಳದಲ್ಲಿ ಮಲಯಾಳಂ ಮಾತಾಡೋರು, ತಮಿಳುನಾಡಲ್ಲಿ ತಮಿಳ್ ಮಾತಾಡೋರು, ಆಂಧ್ರ ಪ್ರದೇಶದಲ್ಲಿ ಅಂದ್ರೆ ತೆಲುಗು ಮಾತಾಡೋರು, ಈ ತರ. ಬಟ್ ಆದ್ರೆ ಮೊದಲ ರಾಜ್ಯ ಯಾವ್ದು, ರಚನೆ ಆದಂತಹ ಮೊದಲ ರಾಜ್ಯ ಯಾವ್ದು ಅಂತ ಕೇಳಿದ್ರೆ ಅಂತಂದ ಹೇಳಿದ್ರೆ ಆಂಧ್ರ ಪ್ರದೇಶ ಅಂತಂದ ಹೇಳ್ತೀವಿ. ಆಂಧ್ರ ಪ್ರದೇಶ ಯಾಕಂತಂದ ಹೇಳಿದ್ರೆ, ಯಾಕೆ ಹೇಳ್ರಿ, ಒಬ್ಬ ಪರ್ಸನ್ ಬರ್ತಾರ, ಆ ಪರ್ಸನ್ ನಿಂದ ಏನಂತಂದ ಹೇಳಿದ್ರೆ ಆ ರಾಜ್ಯ ರಚನೆ ಆಗತ್ತ. ಪೊಟ್ಟಿ ಶ್ರೀರಾಮುಲು ಅಂತಂದ ಹೇಳ್ತೀವಿ. ಉಪವಾಸ ಸತ್ಯಾಗ್ರಹ ಮಾಡ್ತಾರ, ಪೊಟ್ಟಿ ಶ್ರೀರಾಮುಲು. ಇವ್ರೇನ್ ಮಾಡ್ತಾರ ಅಂತಂದ ಹೇಳಿದ್ರೆ ಕಂಟಿನ್ಯೂಸ್ ಆಗಿ 52 ದಿನ ಉಪವಾಸ ಮಾಡಿ ಸತ್ತೋಗ್ತಾರ. ಆಂಧ್ರ ಪ್ರದೇಶದಲ್ಲಿ ಫುಲ್ ಗಲಭೆ ಎದ್ ಬಿಡುತ್ತೆ, ಹಿಂಸಾತ್ಮಕ ಚಟುವಟಿಕೆಗಳು ನಡೆಯಕ್ ಸ್ಟಾರ್ಟ್ ಆಗ್ತಾರ, ಕೊಲ್ತಾರ ಜನರನ್ನ. ಸೊ ಅವಾಗೇನಂತಂದ್ರೆ ಆ ಟೈಮಲ್ಲಿ ಇನ್ ಸರಿ ಹೋಗಂಗಿಲ್ಲ, ಕೊಟ್ಬಿಡೋಣ ಅಂತಂದ ಹೇಳ್ಬಿಟ್ಟು ಫಸ್ಟ್ ರಾಜ್ಯ ಯಾವ್ದು ಸ್ಥಾಪನೆ ಆಗತ್ತಂದ್ರೆ ಆಂಧ್ರ ಪ್ರದೇಶ್, ತೆಲುಗು ಮಾತಾಡೋರು ಸ್ಥಾಪನೆ ಆಗತ್ತೆ. ಕ್ಲಿಯರ್? ಈಗ ನಿಮಗೊಂದು ಕ್ವಶನ್ ಏನಂತಂದ ಹೇಳಿದ್ರೆ ಕ್ಲಾಸ್ ಬಿಟ್ಟ ನಂತರ ಆಂಧ್ರ ಪ್ರದೇಶ್ ಡಿವೈಡ್ ಆಗಿ 2 ಆಗತ್ತೆ. ಒಂದು ತೆಲಂಗಾಣ ಆಗತ್ತೆ, ಇನ್ನೊಂದ್ ಏನಂತಂದ ಹೇಳಿದ್ರೆ ಆಂಧ್ರ ಪ್ರದೇಶ್ ಆಗತ್ತೆ. ಯಾವಾಗ ಆಯ್ತು ಅನ್ನೋದನ್ನ ನೋಡ್ಕೊಳ್ರಿ. ಸೊ ಇವತ್ತಿಗೆ ಈ ಕ್ಲಾಸ್ ಸಾಕು. ಸೊ ಎಲ್ಲ ಏನಂತಂದ ಹೇಳಿದ್ರೆ ಎಡಿಟ್ ಮಾಡ್ಬಿಟ್ಟು ನಾಳೆ ಮಾರ್ನಿಂಗ್ 10 ಗಂಟೆ ಒಳಗಡೆ ಎಲ್ಲಾ ವಿಡಿಯೋಸ್ಗಳನ್ನ ನಿಮ್ಗೆ ಹಾಕಿರ್ತೀನಿ. ಸೊ ನಾಳೆ ಈವ್ನಿಂಗ್ ನಿಮಗೆ ಕ್ಲಾಸ್ ಇಲ್ಲ.